ರಾಜ್ಯಸಭೆಯಲ್ಲಿ ನಡೆದಂತ ದೊಡ್ಡ ಹೈಡ್ರಾಮಾ ಈಗ ಒಂದು ರೀತಿಯಾದಂತ ಅಂತ್ಯವನ್ನ ಕಾಣ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ನಡೆದಂತ ಈ ದೊಡ್ಡ ಹೈಡ್ರಾಮಾ ಈಗ ಒಂದು ಅಂತಿಮವಾದಂತ ರೂಪಕ್ಕೆ ಬಂದು ತಲುಪ್ತಾ ಇದೆ. 2 ಮತಗಳೇನಿತ್ತು ಅದೆಲ್ಲವೂ ಕೂಡ ಅಸಿಂಧು ಮಾಡೋಕೆ ಈಗ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿದೆ, ಪ್ರಕಟವನ್ನ ಮಾಡಿದೆ. ಭಯಂಕರ ದೊಡ್ಡ ರೀತಿಯಾದಂತಹ ಒಂದು ಹೈಡ್ರಾಮಾ ಸೃಷ್ಟಿಯನ್ನ ಮಾಡಿತ್ತು. ರಾಜ್ಯಸಭಾ ಚುನಾವಣೆಗೆ ಯಾವ ರೀತಿ ಲೆಕ್ಕಾಚಾರಗಳಿತ್ತು ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ತಲೆ ಕೆಳಗಾಗ್ಬಿಡುತ್ತೆ ಅನ್ನೋದಿತ್ತು. ಆದ್ರೆ ಕೊನೆಗೂ ಕೂಡ 2 ಮತಗಳು ಬಿಜೆಪಿ ಪರ ಬಂದಿದೆ. ಅದನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಟ್ಟನ್ನ ಹಿಡಿದಿತ್ತು. ಅದೇ ರೀತಿಯಾಗಿ ಚುನಾವಣಾ ಆಯೋಗಕ್ಕೆ ನಿಯೋಗವನ್ನ ತೆಗೆದುಕೊಂಡು ಹೋಗಿತ್ತು. 2 ಬಾರಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಿತ್ತು. ಮೊದಲನೇ ಬಾರಿ ಗುಜರಾತ್ನಲ್ಲಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದಾಗ ಅದನ್ನು ತಿರಸ್ಕಾರ ಮಾಡಿತ್ತು. 2ನೇ ಬಾರಿ ಮತ್ತೆ ಮನವಿಯನ್ನ ಮಾಡಿದಾಗ ಅದನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅದನ್ನ ವರ್ಗಾವಣೆಯನ್ನ ಮಾಡಿದ್ರು ಗುಜರಾತ್ನಿಂದ. ಹಾಗಾಗಿ ಗುಜರಾತ್ನಲ್ಲಿದ್ದಂತಹ ಹೈಡ್ರಾಮಾ ಎಲ್ಲ ವರ್ಗಾವಣೆಯಾಗಿದ್ದು ದೆಹಲಿಯಲ್ಲಾಗಿತ್ತು. ದೆಹಲಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿತ್ತು. ಅದೊಂದು ರೀತಿಯಾಗಿ ಚುನಾವಣಾ ಆಯೋಗದ ಮುಂದೆ ಒಂದು ರೀತಿಯಾಗಿ ಬದಲಾವಣೆಯನ್ನ ಮಾಡಿ ಇದನ್ನ 2 ಮತಗಳನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ರು. ಆ ನಿರ್ಣಯಕ್ಕೆ ಈಗ ಚುನಾವಣಾ ಆಯೋಗ ಬಂದಂತೆ ಕಾಣ್ತಾ ಇದೆ. 11:30ಕ್ಕೆ ನಾವು ಪ್ರಕಟವನ್ನ ಮಾಡ್ತೀವಿ ಅನ್ನೋ ಮಾಹಿತಿಗಳು ಸಿಗ್ತಾ ಇತ್ತು. ಅದೇ ರೀತಿ ಈಗ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, 2 ಮತಗಳನ್ನ ನಾವು ಅಸಿಂಧು ಮಾಡಿರೋದಾಗಿ ಈಗ ಚುನಾವಣಾ ಆಯೋಗ ತಿಳಿಸಿರೋದ್ರಿಂದ ಆ 2 ಮತಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ಮತಗಳನ್ನ ಕೂಡ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಏನು ಮತಗಳನ್ನ ಚಲಾವಣೆ ಮಾಡಲಾಗಿತ್ತು ಆ ಚಲಾವಣೆ ಆದಂತಹ ಮತಗಳ ಎಣಿಕೆ ಈಗ ಆರಂಭ ಆಗತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇವತ್ತೇ ಮತ ಎಣಿಕೆ ನಡೆಯುತ್ತಾ ಇಲ್ವಾ ಸದ್ಯಕ್ಕಂತೂ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ 2 ಮತಗಳನ್ನ ಮಾತ್ರ ತಿರಸ್ಕಾರ ಮಾಡಲಾಗಿದೆ. ಆ 2 ಮತಗಳ ಎಣಿಕೆ ಇಲ್ಲ ಅನ್ನೋದನ್ನ ಮಾತ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಇದು ಚುನಾವಣಾ ಆಯೋಗ ಒಂದು ರೀತಿಯಾಗಿ ಪ್ರಕಟಣೆಯನ್ನ ಮಾಡಿದೆ. 2 ಮತಗಳನ್ನ ನಾವು ತಿರಸ್ಕಾರ ಮಾಡ್ತಾ ಇದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಇದನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ನಿಯೋಗ ಹೋಗಿ ಮನವಿಯನ್ನ ಸಲ್ಲಿಸಿದಾಗ 2 ಮತಗಳನ್ನ ನೀವು ಅಸಿಂಧು ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆ ಕಾರಣ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಅವರ ಯಾರಿರ್ತಾರೋ ಅವರಿಗೆ ಮಾತ್ರ ತೋರಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಅಮಿತ್ ಶಾ ಅವರಿಗೂ ಕೂಡ ಅದನ್ನ ಮತ ಚಲಾವಣೆ ಮಾಡಿರೋದನ್ನ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸಿದ್ರು ಅನ್ನೋದಕ್ಕೋಸ್ಕರ ಅದನ್ನ ಅಸಿಂಧು ಮಾಡಿ ಅಂತ ಕಾಂಗ್ರೆಸ್ ಪಟ್ಟನ್ನ ಹಿಡಿದಿತ್ತು. ಆ ಪಟ್ಟಿಗೆ ಈಗ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, 2 ಮತಗಳನ್ನ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಈಗ ಹೇಳಿರೋದು. ಅದನ್ನ ಈಗ ಚುನಾವಣಾ ಆಯೋಗ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ. ಆ ಪ್ರಕಟವಾಗಿರುವಂತಹ ಚುನಾವಣಾ ಆಯೋಗದ ಪ್ರತಿಯನ್ನ ನಾವು ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ. ಇದು ಚುನಾವಣಾ ಆಯೋಗ ಪ್ರಕಟಿಸಿರುವಂತಹ ಮಾಹಿತಿ, ಅವರು ಕೊಟ್ಟಿರುವಂತಹ ಸ್ಪಷ್ಟನೆ. 2 ಮತಗಳನ್ನ ತಿರಸ್ಕಾರ ಮಾಡಿರೋದಾಗಿ ಈಗ ಚುನಾವಣಾ ಆಯೋಗ ತಿಳಿಸಿದೆ. ಇದಕ್ಕೆ ಕಾರಣ ಗುಜರಾತ್ನಲ್ಲಿ ಇರುವಂತಹ ಶಾಸಕರು ಮತವನ್ನ ಚಲಾವಣೆ ಮಾಡಬೇಕಾಗಿತ್ತು. ಗುಜರಾತ್ನಿಂದ 3 ರಾಜ್ಯಸಭೆಗೆ ತೆರಳಬೇಕಾಗಿತ್ತು. ಆ 3ರಲ್ಲಿ 2 ಮಾತ್ರ ಬಿಜೆಪಿಯಿಂದ ಆಯ್ಕೆ ಆಗ್ತಾ ಇದ್ರು. ಅಂದ್ರೆ ಒಬ್ಬೊಬ್ಬ ರಾಜ್ಯಸಭಾ ಅಭ್ಯರ್ಥಿಗೆ 45 ಶಾಸಕರ ಬೆಂಬಲ ಬೇಕಾಗಿತ್ತು. ಹಾಗಾಗಿ 45, 90 ಶಾಸಕರಲ್ಲಿ ಈಗಾಗಲೇ 121 ಶಾಸಕರನ್ನ ಬಿಜೆಪಿ ಹೊಂದಿರೋದ್ರಿಂದ 45 2 ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನ ಹಾಕಲಾಗಿತ್ತು. ಆದ್ರೆ ಇನ್ನುಳಿದಂತಹ ಅಭ್ಯರ್ಥಿಗಳಿಗೆ 31 ಉಳಿಯುತ್ತೆ. ಇನ್ನೊಬ್ಬ ಅಭ್ಯರ್ಥಿಯನ್ನು ಕೂಡ ನಾನು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಪಟ್ಟನ್ನ ಹಿಡ್ಕೊಂಡು ನಿಂತಂತೆ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರನೇ 14 ಶಾಸಕರ ಕೊರತೆ ಇದ್ದರೂ ಕೂಡ ಕಾಂಗ್ರೆಸ್ನಿಂದ ಒಂದಿಷ್ಟು ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಬಿಜೆಪಿ ನಡೆಸಿತ್ತು. ಅದೆಲ್ಲವೂ ಕೂಡ ಆಗಿರಲಿಲ್ಲ. ಹಾಗಾಗಿನೇ ಗುಜರಾತ್ನ ಶಾಸಕರನ್ನ ಕರ್ನಾಟಕದ ರೆಸಾರ್ಟ್ ನಲ್ಲಿ ಇಡಲಾಗಿತ್ತು, ಅವರನ್ನ ತಂದು ರಕ್ಷಣೆ ಮಾಡಲಾಗಿತ್ತು. ಅಷ್ಟಾಗಿಯೂ ಕೂಡ
ಅವರನ್ನ ಬಂದೋಬಸ್ತ್ನಲ್ಲಿ ಇಟ್ಕೊಂಡು ಗುಜರಾತಿಗೆ ತೆರಳಿ ಮತ್ತೆ ಅಲ್ಲಿ ಮತವನ್ನ ಚಲಾವಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ಪರವಾಗಿ 2 ಮತಗಳನ್ನ ಆ ಕಾಂಗ್ರೆಸ್ನ ಶಾಸಕರು ಚಲಾಯಿಸ್ತಾರೆ. ಹಾಗಾಗಿನೇ ಆ 2 ಮತಗಳನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅನ್ನ ಪಟ್ಟು ಹಿಡಿದಿತ್ತು. ಕೇವಲ 2 ಮತಗಳನ್ನ ಬಿಜೆಪಿಗೆ ಚಲಾವಣೆ ಮಾಡಿದ್ದಷ್ಟೇ ಅಲ್ಲ, ಅದನ್ನ ಬ್ಯಾಲೆಟ್ ನಲ್ಲಿ ನಾವು ಬಿಜೆಪಿಗೆ ಮತವನ್ನ ಹಾಕಿದ್ದೀವಿ ಅಂತ ಹೇಳಿ ಅಮಿತ್ ಶಾ ಅವರಿಗೆ ಆ 2 ಶಾಸಕರು ತೋರಿಸಿದ್ರು. ಹಾಗಾಗಿ ಅದಕ್ಕೆ ಅಸಿಂಧು ಮಾಡಬೇಕು ಅಂತ ಪಟ್ಟನ ಹಿಡಿದಿತ್ತು. ಹಾಗಾಗಿ 1 ಕಾಂಗ್ರೆಸ್ ಗೆಲ್ಲತ್ತೆ, 2 ಬಿಜೆಪಿ ಗೆಲ್ಲತ್ತೆ ಅನ್ನೋದು ಆಗಿತ್ತು. ಯಾಕಂದ್ರೆ 57 ಶಾಸಕರು ಕಾಂಗ್ರೆಸ್ನಲ್ಲಿದ್ರೆ 121 ಶಾಸಕರು ಬಿಜೆಪಿಯಲ್ಲಿದ್ರು. 3ನೇ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋಕೆ ಬಿಜೆಪಿಗೆ ಕಷ್ಟ ಸಾಧ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಏರುಪೇರು ನಡೆದಿತ್ತು. ನೇರವಾಗಿ ಚುನಾವಣೆಗೆ ಹೋಗೋದಾಗಿದ್ರೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ತನ್ನ 2 ಅಭ್ಯರ್ಥಿಗಳು, ಕಾಂಗ್ರೆಸ್ 1 ಅಭ್ಯರ್ಥಿಯನ್ನ ಗೆಲ್ಲಿಸೋದೇ ಆಗ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿರ್ತಿರ್ಲಿಲ್ಲ. ಬಿಜೆಪಿ ಪಟ್ಟನ್ನ ಹಿಡ್ಕೊಂಡಿದ್ದು ನನ್ನ 3 ಅಭ್ಯರ್ಥಿಗಳನ್ನ ನಾನು ಗೆಲ್ಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರಗಳಲ್ಲಿ ಇದ್ದಾಗ್ಲೇನೆ ಈ ರೀತಿಯಾದಂತಹ ವ್ಯತ್ಯಾಸಗಳು ಕಂಡು ಬಂದಿತ್ತು. ಆದ್ರೆ ಸದ್ಯಕ್ಕೆ ಯಾರು ಗೆಲುವನ್ನ ಸಾಧಿಸ್ತಾರೆ 3ನೇ ಅಭ್ಯರ್ಥಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ನ 2 ಶಾಸಕರು ಬೋಲಾ ಗೋಹಿಲ್ ಹಾಗೂ ರಾಘವ್ಜಿ ಪಟೇಲ್, 2 ಶಾಸಕರು ಕೂಡ ಬಿಜೆಪಿಗೆ ಮತವನ್ನ ಹಾಕಿದ್ರು. ಹಾಗಾಗಿ ಅವರ 2 ಮತಗಳನ್ನ ಕೂಡ ತಿರಸ್ಕಾರ ಮಾಡಿ ಅಸಿಂಧುಗೊಳಿಸಬೇಕು ಅಂತ ಹೇಳಿದ್ರು. ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದು ಪಿ ಚಿದಂಬರಂ ಅವರು ಕೂಡ ಚುನಾವಣಾ ಆಯೋಗಕ್ಕೆ ಹೋದಂತ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಅಸಿಂಧು ಮಾಡಲಾಗಿತ್ತು ಆ ಮತಗಳನ್ನ. ಅದೇ ರೀತಿಯಾದಂಥ ಇಲ್ಲೂ ಕೂಡ ಅಸಿಂಧು ಮಾಡಬೇಕು ಅನ್ನೋ ಒತ್ತಾಯವನ್ನ ಪಿ ಚಿದಂಬರಂ ನಿಯೋಗ ಹೋದಂತ ಸಂದರ್ಭದಲ್ಲೂ ಕೂಡ ಒತ್ತಾಯವನ್ನ ಮಾಡಿತ್ತು. ಆ ನಿಟ್ಟಿನಲ್ಲಿ ಈಗ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿರೋದು 2 ಮತಗಳನ್ನ ಕೂಡ ತಿರಸ್ಕಾರ ಮಾಡಲಾಗುತ್ತೆ ಅನ್ನೋದನ್ನ. ಹಾಗಾಗಿನೇ ಈಗ ಮುಂದೆ ಇರುವಂತ ಪ್ರಶ್ನೆ ಏನು ಅನ್ನೋದಾದ್ರೆ, ಯಾರು ಗೆಲ್ತಾರೆ? ಅಹಮದ್ ಪಟೇಲ್ ಅವರು ಗೆಲ್ತಾರಾ ಅಥವಾ ಬಿಜೆಪಿ ಅಭ್ಯರ್ಥಿ ಗೆಲ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ. ಆ 2 ಮತಗಳು ತಿರಸ್ಕಾರ ಆಗ್ಬಿಟ್ರೆ ಯಾವ ರೂಲ್ ಅಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಬರುತ್ತೆ. ಈಗ ಏನ್ ಆಗತ್ತೆ, ಮತಗಳ ಎಣಿಕೆ ನಡೆಯುತ್ತಾ ಇಲ್ವಾ ಅನ್ನೋದೆಲ್ಲವೂ ಕೂಡ ಇದೆ. ಆದ್ರೆ ಸದ್ಯಕ್ಕಂತೂ ಇರುವಂತದ್ದು ದೊಡ್ಡ ಹೈಡ್ರಾಮಾ ಏನಿತ್ತು, ಆ 2 ಮತಗಳನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ, ಆ ಅಸಿಂಧು ಮಾಡೋದಕ್ಕೆ ಈಗ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಆ 2 ಮತಗಳ ಎಣಿಕೆಯನ್ನ ಮಾಡಲ್ಲ ಅನ್ನೋದನ್ನ. ಈಗ ಮುಂದೆ ಏನಾಗುತ್ತೆ ನೋಡ್ಬೇಕಿದೆ. ಅಹಮದ್ ಪಟೇಲ್ ಅವರಿಗೆ ಜೀವದಾನ ಸಿಕ್ಕಂತಾಗಿದೆ. ಒಂದ್ ರೀತಿಯಾಗಿ ಕಾಂಗ್ರೆಸ್ನೇ ಒಂದ್ ರೀತಿ ಕಾಂಗ್ರೆಸ್ಗೆ ಈಗ ಬಲ ಸಿಕ್ಕಂತಾಗಿದೆ. ಕಾಂಗ್ರೆಸ್ನ 2 ಶಾಸಕರು ಏನು ಬಿಜೆಪಿಗೆ ಮತವನ್ನ ಹಾಕಿದ್ರು, ಅಸಿಂಧುವನ್ನ ಹಾಕಿದ್ರು, ಅದನ್ನ ಈಗ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಅಸಿಂಧು ಆಗಿದೆ 2 ಮತಗಳು. ಇದರಿಂದಾಗಿ ಒಂದ್ ರೀತಿ ಅಹಮದ್ ಪಟೇಲ್ ಅವರಿಗೆ ಜೀವದಾನ ಸಿಕ್ಕಂತಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದೆ. ಇಬ್ರು ಕೂಡ ಹೇಳ್ತಾ ಇದ್ರು, ಬಿಜೆಪಿ ಕಾಂಗ್ರೆಸ್ ಇಬ್ರು ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ ಮತಗಳು ಸಮಸ್ಯೆಗಳಾಗಿದ್ದು ಈಗ 2 ಮತಗಳ ತಿರಸ್ಕಾರ ಆಗಿರೋದ್ರಿಂದ ಏನಾಗುತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ನನ್ನ ಸಹೋದ್ಯೋಗಿ ಅಕ್ಷಯ್ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರಿಂದ ಪಡ್ಕೊಳ್ತೇನೆ. ಅಕ್ಷಯ್, ಈಗ ಮುಂದಿನ ಲೆಕ್ಕಾಚಾರಗಳು ಏನಾಗುತ್ತೆ ಅಕ್ಷಯ್? 2 ಮತಗಳು ಅಸಿಂಧು ಅನ್ನೋದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದ ನಂತರ ಯಾವ ರೀತಿಯಾದಂತ ಲೆಕ್ಕಾಚಾರಗಳಿರುತ್ತೆ? ಯಾರು ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ? ಏನಾದ್ರೂ ಕೌಂಟಿಂಗ್ ಶುರು ಆಯ್ತಾ? ಅರುಣ್, ಈಗ ಕೌಂಟಿಂಗ್ ಮಾಡ್ಬೇಕು ಅಂತೇಳಿ ಸ್ವತಃ ಚುನಾವಣಾ ಆಯೋಗ ಏನು ಆದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ 2 ಯಾರು ಅಡ್ಡ ಮತ ಏನು ನಿಯಮಗಳನ್ನು ಉಲ್ಲಂಘಿಸಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಕ್ಷದ ಏಜೆಂಟ್ಗೆ ಪಕ್ಷದ ಶಾಸಕರು ತಾವು ಮತದಾನ ಮಾಡುವಕ್ಕಿಂತ ಮುಂಚೆ ಬ್ಯಾಲೆಟ್ ಪೇಪರ್ ಗಳನ್ನ ತೋರಿಸ್ಬೇಕು. ಆದ್ರೆ ಕಾಂಗ್ರೆಸ್ನ 2 ಶಾಸಕರು ಯಾರಿದ್ದಾರೆ ಅವರು 2 ಬಿಜೆಪಿಯ ಏಜೆಂಟ್ಗೆ ಏನೋ ಮತಪತ್ರ ತಮ್ಮ ಬ್ಯಾಲೆಟ್ ಅನ್ನು ತೋರಿಸಿರುವಂತದ್ದು. ಇದು ಸಹಜವಾಗಿ ನಿಯಮಗಳ ಉಲ್ಲಂಘನೆ ಎನ್ನುವಂತದ್ದು ಕಾಂಗ್ರೆಸ್ ವಾದವಾಗಿತ್ತು. ಆ ಕಾಂಗ್ರೆಸ್ ವಾದವನ್ನ ಈಗ ಚುನಾವಣಾ ಆಯೋಗ ಪುರಸ್ಕರಿಸಿದೆ. ಅಂತ ಹೇಳಿದ್ರೆ ರಾಘವ್ಜಿ ಮತ್ತೆ ಗೋಹಿಲ್ 2 ಮತಗಳೇನಿದೆ ಅವು 2 ಕೂಡ ತಿರಸ್ಕಾರ ಆಗಿರುವಂತದ್ದು. ಅದನ್ನ ಅಸಿಂಧು ಅಂತೇಳಿ ಈಗ ಆ ಚುನಾವಣಾ ಆಯೋಗ ಆದೇಶವನ್ನ ಕೊಟ್ಟಿರುವಂತದ್ದು. ಆ 2 ಮತಗಳನ್ನ ಪಕ್ಕಕ್ಕಿಟ್ಟು ಉಳಿದ ಮತಗಳನ್ನ ಈಗ ಎಣಿಕೆ ಮಾಡಬೇಕಾಗತ್ತೆ ಅರುಣ್. ಆದ್ರೆ ಇದ್ರ ಲೆಕ್ಕಾಚಾರ ಹೇಗಾಗುತ್ತೆ? ಅಹಮದ್ ಪಟೇಲ್ ಅವ್ರು ಗೆದ್ದು ಬಿಡ್ತಾರಾ? ಒಂದ್ ರೀತಿ ಕಾಂಗ್ರೆಸ್ಗೆ ಖುಷಿನಾ? ಖಂಡಿತವಾಗಿಯೂ ಅರುಣ್, ಯಾಕಂತ ಹೇಳಿದ್ರೆ ಅಹಮದ್ ಪಟೇಲ್ ಅವರ ಇಡೀ ಏನು ತಮ್ಮ ಸುದೀರ್ಘ ರಾಜಕೀಯ ಜೀವನ ಏನಿತ್ತು ಅದು ಇವತ್ತಿನ ಮಟ್ಟಿಗೆ ಅತ್ಯಂತ ಏನು ನಿರ್ಣಾಯಕವಾಗಿತ್ತು. ಒಂದ್ ಹಂತದಲ್ಲಿ ಅವರು ತಮ್ಮ ರಾಜಕೀಯ ಬದುಕನ್ನ ತಾತ್ಕಾಲಿಕವಾಗಿ
ಅಂತ್ಯಗೊಳಿಸುವಂತ ಸ್ಥಿತಿಯಲ್ಲಿದ್ರು. ಆದ್ರೆ ಏನು ಚುನಾವಣಾ ಆಯೋಗದ ನಿರ್ಧಾರ ಏನಿದೆ ಖಂಡಿತವಾಗಿ ಅಹಮದ್ ಪಟೇಲ್ಗೆ ಒಂದು ಜೀವದಾನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. 45 ಮತಗಳ ಅವಶ್ಯಕತೆ ಇತ್ತು ಅಹಮದ್ ಪಟೇಲ್ ಅವರಿಗೆ ಗೆಲುವನ್ನ ಸಾಧಿಸ್ಲಿಕ್ಕೆ. ಆದ್ರೆ ಈಗ 2 ಏನು ಮತಗಳು ಅಸಿಂಧು ಅಂತೇಳಿ ಪರಿಗಣನೆ ಆಗಿರೋದ್ರಿಂದ ಈಗ ಒಟ್ಟಾರೆ ಏನು ಮತಗಳ ಪ್ರಮಾಣ ಕೂಡ ಇಳಿಕೆ ಆಗಿರುವಂತದ್ದು. ಇದು ಸಹಜವಾಗಿ ಏನು ಅಹಮದ್ ಪಟೇಲ್ ಅವರಿಗೆ ಬೆನಿಫಿಟ್ ಅನ್ನ ತಂದುಕೊಡುತ್ತೆ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಮತ್ತೆ ಸ್ಮೃತಿ ಇರಾನಿ ಇಬ್ರು ಕೂಡ ಸಹಜವಾಗಿ ರಾಜ್ಯಸಭೆಯನ್ನ ಪ್ರವೇಶ ಮಾಡ್ತಾರೆ. ಆದ್ರೆ ಬಿಜೆಪಿಯ 3ನೇ ಅಭ್ಯರ್ಥಿ ಏನಿದೆ ಅವರಿಗೆ ಅವರ ಬಳಿ ಇರುವಂತದ್ದು ಕೇವಲ 33 ಮತಗಳು ಮಾತ್ರ. ಆದ್ರೆ ಅವರು ಏನು ಕಾಂಗ್ರೆಸ್ ಕಡೆಯಿಂದ ಸುಮಾರು 13 ಕ್ರಾಸಿಂಗ್ ವೋಟಿಂಗ್ ಅನ್ನ ಬಯಸಿದ್ರು. ಆದ್ರೆ ಅದು ಸಾಧ್ಯ ಆದಂಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ಏನು ಅಹಮದ್ ಪಟೇಲ್ ಅವರಿಗೆ 45 ಮತಗಳ ಅವಶ್ಯಕತೆ ಇತ್ತು. ಆದ್ರೆ ಕ್ರಾಸಿಂಗ್ ವೋಟಿಂಗ್ ಹಿನ್ನೆಲೆಯಲ್ಲಿ ಪಕ್ಷದಲ್ಲೇ ಇಬ್ರು ಏನು ಅಡ್ಡ ಮತದಾನ ಮಾಡಿದ್ರಿಂದ ಅವರ ಪಕ್ಷದ ಕಡೆಯಿಂದ ಕೇವಲ ಬಂದಿದ್ದಂತದ್ದು 43 ಮತಗಳು. ಈಗ ಒಂದು ಎನ್ಸಿಪಿ ಮತ್ತೆ ಒಂದು ಜೆಡಿಯು ಮತಗಳು ಅಹಮದ್ ಪಟೇಲ್ ಅವರ ತೆಕ್ಕೆಗೆ ಬಂದ್ರೆ ಸಹಜವಾಗಿ ಅಹಮದ್ ಪಟೇಲ್ ಅವರಿಗೆ ಗೆಲುವು ಏನು ಸುಲಭವಾಗುತ್ತೆ. ನಿಶ್ಚಿತ ಅಂತ ಹೇಳ್ಬೋದಾ ಅಹಮದ್ ಪಟೇಲ್ ಅವರೇ ಗೆಲ್ತಾರಪ್ಪ ಅಂತ ಹೇಳ್ಬೋದಾ ಅಕ್ಷಯ್? ಸದ್ಯದ ಈಗ ಬೆಳಗಿಂದ ಆದಂತಹ ಕ್ಯಾಲ್ಕುಲೇಷನ್ ಇದೆಯಲ್ಲ, ಈ ಲೆಕ್ಕಾಚಾರಗಳಿದೆಯಲ್ಲ, ಆ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಅಹಮದ್ ಪಟೇಲ್ ಅವರೇ ಗೆಲ್ತಾರ ಅನ್ನೋದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಾ ಇದೆ. ಖಂಡಿತವಾಗಿ ಅರುಣ್, ಯಾಕಂತ ಹೇಳಿದ್ರೆ ಜೆಡಿಯು ಓರ್ವ ಶಾಸಕ ಅಹಮದ್ ಪಟೇಲ್ ಅವರಿಗೆ ತಾವು ಮತದಾನ ಮಾಡಿದ್ದಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಜೆಡಿಯುನ ಏನು ರಾಷ್ಟ್ರೀಯ ಕಾರ್ಯದರ್ಶಿ ಆದಂತಹ ಕೆಸಿ ತ್ಯಾಗಿ ಅವರು ಬಿಜೆಪಿ ಪರ ಮತದಾನ ಮಾಡಿದ್ರು ಅಂತೇಳಿ ಹೇಳಿದ್ರು. ಆದ್ರೆ ಸದ್ಯ ಏನು ಜೆಡಿಯುನಲ್ಲಿ ಆದಂತಹ ಬದಲಾವಣೆ, ಅಲ್ಲಿಯ ಗುಜರಾತ್ನ ಜೆಡಿಯು ಘಟಕದ ಅಧ್ಯಕ್ಷರನ್ನ ಜೆಡಿಯು ತನ್ನ ಹುದ್ದೆಯಿಂದ ತೆಗೆದು ಹಾಕಿರುವಂತದ್ದು. ಅಂತ ಹೇಳಿದ್ರೆ ಜೆಡಿಯು ಏನು ಆದೇಶವನ್ನು ಉಲ್ಲಂಘಿಸಿ ಜೆಡಿಯುನ ಓರ್ವ ಶಾಸಕ, ಕೇವಲ ಒಬ್ಬ ಶಾಸಕ ಇರುವಂತದ್ದು ಗುಜರಾತ್ನಲ್ಲಿ, ಅವರು ಅಹಮದ್ ಪಟೇಲ್ ಪರ ಮತದಾನ ಮಾಡಿರುವಂತದ್ದು. ಜೊತೆಗೆ ಏನು ಎನ್ಸಿಪಿಯ 2 ಶಾಸಕರಲ್ಲಿ ಒಬ್ರು ಅಹಮದ್ ಪಟೇಲ್ ಪರ ಮತದಾನ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಅಹಮದ್ ಪಟೇಲ್ಗೆ 43 + 2 ಹೀಗಾಗಿ 45 ಅಗತ್ಯ ಮತಗಳೇನಿದೆ ಸಹಜವಾಗಿ ಆ 45 ಮತಗಳನ್ನ ಅಹಮದ್ ಪಟೇಲ್ ಪಡೆಯುವಂತ ಸಾಧ್ಯತೆ ಇದೆ ಅರುಣ್. ಬಟ್ ಈ ಬಿಜೆಪಿ ಅವರೇನೋ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಏನಾಯ್ತದ ಕತೆ? ಖಂಡಿತವಾಗಿ ಇದು ಕಾನೂನಾತ್ಮಕ ಹೋರಾಟಕ್ಕೆ ಕಾರಣ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಜಾರಿ ಮಾಡುವಂತಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಅಂಶ. ಎಸ್, ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ನೋಡ್ತಾ ಇರೋದು ಇದು ಬಿಜೆಪಿ ಅಮಿತ್ ಶಾ ಅವರ ಟೀಮ್ ಅಲ್ಲಿ ಕೂತ್ಕೊಂಡು ಒಂದ್ ಕಡೆ ಅವರು ಕೂಡ ಮೌನವಾಗಿ ಕೂತ್ಕೊಂಡಿದ್ದಾರೆ. ಕೌಂಟಿಂಗ್ ಶುರು ಆಗುತ್ತೆ ಯಾವಾಗ ಏನ್ ಕತೆ ಅಂತೇಳಿ. ಆದ್ರೆ ಮಗದೊಂದು ಕಡೆ ಕಾಂಗ್ರೆಸ್ನವರಿಗೆ ಚುನಾವಣಾ ಆಯೋಗ ಒಂದು ರೀತಿ ಫಲವನ್ನ ಕೊಟ್ಟು ರಾಜ್ಯಸಭೆಗೆ ಹಿಂದೆಂದೂ ನಡೆಯಲಾರದಂತ ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಹೈಡ್ರಾಮಾ ಕೊನೆಗೂ ಕೂಡ ಅಂತ್ಯ ಆಗಿದೆ. 2 ಮತಗಳು ಅಸಿಂಧು ಆಗಿದೆ. ಆದ್ರೆ ಲೆಕ್ಕಾಚಾರಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಎಸ್, ಒಂದು ಕಡೆ ಒಟ್ಟು 172 ಶಾಸಕರ ಪೈಕಿ ರಾಜ್ಯಸಭಾ ಚುನಾವಣೆಯಲ್ಲಿ 176 ಶಾಸಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಆದ್ರೆ 4 ಈಗ 2 ಮತಗಳು ಅಲ್ಲಿ ಅಸಿಂಧು ಆಗಿರೋದ್ರಿಂದ 174 ಮತಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಪ್ರತಿ ಗೆಲುವಿಗೂ ಕೂಡ 45 ಮತಗಳು ಬೇಕಾಗುತ್ತೆ. 3 ಅಭ್ಯರ್ಥಿಗಳು ಗುಜರಾತ್ನಿಂದ ನಿಂತಿದ್ರು. ಆದ್ರೆ ಈಗ 2 ಮತಗಳು ಅಸಿಂಧು ಆಗಿರೋದ್ರಿಂದ 44 ಶಾಸಕರ ಮತ ಅಗತ್ಯ ಬೀಳುತ್ತೆ. ಹಾಗಾಗಿ ಅಹಮದ್ ಪಟೇಲ್ ಅವರಿಗೆ ಕಾಂಗ್ರೆಸ್ನ 43 ಶಾಸಕರಿಂದ ಮತಗಳು ಬಿದ್ರೆ ಇನ್ನು ಉಳಿದಂತೆ ಜೆಡಿಯುನ ಓರ್ವ ಮತ್ತೆ ಎನ್ಸಿಪಿಯ ಓರ್ವ ಶಾಸಕ ಅಹಮದ್ ಪಟೇಲ್ ಪರ ಮತ ಹಾಕಿರುವ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು, ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿನೇ ಅಹಮದ್ ಪಟೇಲ್ ಅವರಿಗೆ ಬಿದ್ದಿರಬಹುದಾದಂತ ಮತಗಳ ಸಂಖ್ಯೆ 45 ಅಂತ ಹೇಳಲಾಗ್ತಾ ಇದೆ. ಈ ಲೆಕ್ಕಾಚಾರಗಳನ್ನ ಗಮನಿಸ್ತಾ ಇದ್ರೆ ಅಹಮದ್ ಪಟೇಲ್ ಗೆಲುವು ಖಚಿತ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಬಿಜೆಪಿಗೆ ಅಗತ್ಯ ಇದ್ದಂತಹ ಮತಗಳ ಸಂಖ್ಯೆ 14 ಮತಗಳು, ಅವರಿಗೆ ಇರುವಂತಹ ಒಟ್ಟು ಶಾಸಕರ ಬಲ 121. ಈ ಎಲ್ಲಾ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಮತ ಎಣಿಕೆ ಆರಂಭ ಆಗಿದೆ. ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಫಲಿತಾಂಶ ಹೊರಬೀಳುತ್ತೆ. 2 ಮಾತ್ರ ಖಚಿತ, ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸ್ತಾರೆ. ಒಂದು ಅಮಿತ್ ಶಾ, ಇನ್ನೊಂದು ಕಡೆ
ಮತ್ತೊಬ್ಬ ಅಭ್ಯರ್ಥಿ ಕೂಡ ಗೆಲುವನ್ನ ಸಾಧಿಸ್ತಾರೆ, ಸ್ಮೃತಿ ಇರಾನಿ ಅವರು ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಬಿಜೆಪಿಯ 3ನೇ ಅಭ್ಯರ್ಥಿ ಗೆಲುವನ್ನ ಸಾಧಿಸೋಕೆ ಬೇಕಾಗಿರುವಂತಹ ಮತಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಹಾಗಾಗಿನೇ ಈ ಎಲ್ಲ ಬೆಳವಣಿಗೆಗಳ ನಡೆದಿತ್ತು. ಆದ್ರೆ ಸದ್ಯಕ್ಕೆ ಅಹಮದ್ ಪಟೇಲ್ ಅವರ ಗೆಲುವು ಖಚಿತ, ಜೊತೆಗೆ ಬಿಜೆಪಿಯ 2 ಅಭ್ಯರ್ಥಿಗಳ ಗೆಲುವು ಖಚಿತ ಅನ್ನೋದು ಸ್ಪಷ್ಟವಾಗಿದೆ. ಈಗಾಗಲೇ ಮತ ಎಣಿಕೆ ಕೂಡ ಆರಂಭವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಹೊರಬೀಳಲಿದೆ. ಬನ್ನಿದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚುನಾವಣಾ ಆಯೋಗದ ಮುಂದೆ, ಕೇಂದ್ರ ಚುನಾವಣಾ ಆಯೋಗದ ಮುಂದೆ ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನ್ ಕತೆ ದೆಹಲಿಯಿಂದ? ಏನ್ರಿ ಬೆಳವಣಿಗೆ? ಗುಜರಾತ್ನಿಂದ ದೆಹಲಿಗೆ ಕರ್ಸ್ಕೊಳ್ತೀರಾ, ದೆಹಲಿಯಲ್ಲಿ ಒಂದಿಷ್ಟು ಬೆಳವಣಿಗೆ ನಡೆಸ್ತಾರ, ಏನ್ ಸದ್ಯಕ್ಕೇನಿದೆ ದೆಹಲಿಯಲ್ಲಿ ಬೆಳವಣಿಗೆ? ಅರುಣ್, ಸಂಜೆ 6:30 ನಂತರ ಏನು ಗುಜರಾತ್ನ ರಾಜಕಾರಣ ಶಿಫ್ಟ್ ಆಗಿದ್ದು ಡೆಲ್ಲಿಗೆ. ಅಂದ್ರೆ ಏನು ಸಂದಿಗ್ಧ ಪರಿಸ್ಥಿತಿ ಗುಜರಾತ್ನ ಎಲೆಕ್ಷನ್ ಕಮಿಷನ್ ಸೀದಾ ಎತ್ತಿ ಹಾಕಿದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಗುಜರಾತ್ನ ಚೆಂಡು ಇಲ್ಲಿ ಬಂದು ಬಿತ್ತು. ಸೊ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸುವಂತ ಒಂದು ಕಾರ್ಯವನ್ನು ಕೂಡ ಚುನಾವಣಾ ಆಯೋಗ ಮಾಡ್ತು. ಮುಖ್ಯವಾಗಿ ಕಾಂಗ್ರೆಸ್ ಕೂಡ 3 ಬಾರಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿಯನ್ನು ನೀಡಿತು. ಅದಾದ ಬಳಿಕ 2 ಬಾರಿ ಬಿಜೆಪಿ ಕೂಡ ತನ್ನ ವಾದವನ್ನು ಮಂಡಿಸಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಂಡಿಸಿತು. ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಪಿ ಚಿದಂಬರಂ ಅವರು ಒಂದಿಷ್ಟು ದಾಖಲೆಗಳ ಸಹಿತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಹಾಜರಾಗಿದ್ರು. ಈ ಹಿಂದೆ ಹರಿಯಾಣ ಮತ್ತು ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿಯಂತ ಘಟನೆಗಳು ಸಂಭವಿಸಿದ್ವು. ಅಲ್ಲಿ ರಾಜ್ಯಸಭೆ ಚುನಾವಣೆಯ ವೇಳೆ ಇದೇ ರೀತಿಯ ಘಟನೆಗಳು ಆಗಿತ್ತು. ಈ ಘಟನೆ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಆ ಸಂದರ್ಭದಲ್ಲಿ ನೀಡಿದಂತ ತೀರ್ಪನ್ನ ಉಲ್ಲೇಖಿಸಿ ಪಿ ಚಿದಂಬರಂ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ರು. ಈ ಹಿಂದಿನ ಆದೇಶಗಳನ್ನ ಪರಿಶೀಲಿಸಿ ಅವೆಲ್ಲ ಆಯ್ತು. ಈಗ 2 ಮತಗಳನ್ನ ಕೂಡ ಚುನಾವಣಾ ಆಯೋಗ ತಿರಸ್ಕಾರ ಮಾಡಿದೆ. 2 ಮತಗಳನ್ನ ಎಣಿಕೆ ಮಾಡಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದೆ. ಆದ್ರೆ ಸದ್ಯಕ್ಕೆ ಏನ್ ಬೆಳವಣಿಗೆ ನಡೀತಾ ಇದೆ? ಚುನಾವಣಾ ಆಯೋಗದ ಮುಂದೆ ಕಾರ್ಯಕರ್ತರಿದ್ದಾರಾ, ಏನ್ ಕತೆ? ಸದ್ಯಕ್ಕೆ ಇಲ್ಲಿ ಯಾವ ಕಾರ್ಯಕರ್ತರು ಇಲ್ಲ. ಇಷ್ಟೊತ್ತು ಕೆಲವೊಂದಿಷ್ಟು ನಾಯಕರು ಕೂಡ ಇಲ್ಲಿ ಬಂದು ಹೋಗುವಂತ ವ್ಯವಸ್ಥೆ ನಡೀತಾ ಇತ್ತು. ಆದ್ರೆ ಯಾವಾಗ ಅಂತಿಮವಾದಂತ ವಿಚಾರಣೆ, ಇದು ಅಂತಿಮವಾದಂತ ನಿರ್ಧಾರವನ್ನ ನಾವು ಹೊರ ಹಾಕ್ತೀವಿ, ನೀವೆಲ್ಲ ಹೋಗ್ಬೋದು ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದ ನಂತರ ಎಲ್ಲಾ ನಾಯಕರು ಕೂಡ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿರುವಂತದ್ದು, ಜೊತೆಗೆ ರಾಜಕೀಯ ಲೆಕ್ಕಾಚಾರಗಳನ್ನ ಹೆಣಿತಿರುವಂತದ್ದು. ಈಗಾಗಲೇ ಈಗಷ್ಟೇ ಕೂಡ ಚುನಾವಣಾ ಆಯೋಗ ಕೂಡ ಒಂದು ರಿಪೋರ್ಟ್ ಅನ್ನು ಹೊರ ಹಾಕಿರುವಂತದ್ದು. 2 ಶಾಸಕರನ್ನ ಕೂಡ ಈಗ ಅನರ್ಹ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅರುಣ್, ಓಕೆ ಶಬೀರ್, ನಿಮ್ಗೂ ಕೂಡ ಸಾಕಾಗಿರುತ್ತೆ ಈ ರಾಜಕೀಯ ಬೆಳವಣಿಗೆಗಳನ್ನ ನೋಡಿ. ನೋಡೋಣ ಬೆಳಗ್ಗೆ ಇನ್ನೇನು ಕತೆಗಳು ನಡೆಯುತ್ತೆ, ಇನ್ಯಾವ ರೀತಿಯ ಅಂತ ಬೆಳವಣಿಗೆ ನಡೆಯುತ್ತೆ ಅಂತ ಹೇಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ ಎಣಿಕೆ ಕೂಡ ಆರಂಭವಾಗಿದೆ. ಏನಾಗುತ್ತೆ, ಯಾವ ಫಲಿತಾಂಶ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳನ್ನು ಹಾಕೋಣ. ನನ್ನ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ನನ್ನ ಜೊತೆಗಿದ್ದಾರೆ. ನನ್ನ ಸಹೋದ್ಯೋಗಿ ಅಕ್ಷಯ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಯಾವ ರೀತಿ ಲೆಕ್ಕಾಚಾರಗಳನ್ನ ಈಗ ಹಾಕೊಳ್ಬಹುದು? ಯಾಕಂದ್ರೆ 2 ಮತಗಳ ತಿರಸ್ಕಾರಗೊಂಡಿರೋದ್ರಿಂದ ಕ್ಯಾಲ್ಕುಲೇಷನ್ ಏನಿದೆ, ಮತ್ತೆ ಚುನಾವಣಾ ಆಯೋಗ ಪ್ರಕಟ ಮಾಡಿರುವಂತಹ ಪ್ರತಿಯಲ್ಲಿ ಏನಿದೆ, ಏನಾದರೂ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದಾರ, ಏನ್ ಕತೆ? ಅರುಣ್, ಮುಖ್ಯವಾಗಿ ಚುನಾವಣಾ ಆಯೋಗ ಸುಮಾರು 8 ಪುಟಗಳ ಒಂದು ಆದೇಶವನ್ನ ಈಗ ಕೊಟ್ಟಿರುವಂತದ್ದು ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗೆ. ಆ 8 ಪುಟಗಳ 5ನೇ ಪುಟದಲ್ಲಿ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು ಚುನಾವಣಾ ಆಯೋಗ. ಜೊತೆಗೆ 2 ನಿಯಮಗಳನ್ನು ಕೂಡ ಉಲ್ಲೇಖ ಮಾಡಿದೆ. ಒಂದು 39A ಮತ್ತೆ 39AA, ಈ 2 ಆದೇಶಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಈ 2 ನಿಯಮಗಳನ್ನು ಉಲ್ಲೇಖ ಮಾಡಿರುವಂತಹ ಚುನಾವಣಾ ಆಯೋಗ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಿದೆ. ಏನು ಅಂತ ಹೇಳಿದ್ರೆ, ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿ ಮತದಾನ ಮಾಡೋದು ಅದು ನಿಯಮ ಬಾಹಿರ ಅಲ್ಲ. ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಶಾಸಕ ತನ್ನ ಯಾವ ಪಕ್ಷಕ್ಕೆ ಸೇರಿದ್ದಾನೋ ಆ ಪಕ್ಷದ ಏಜೆಂಟ್ ಯಾರಿರ್ತಾರೆ ಅವರಿಗೆ ಮತದಾನಕ್ಕೂ ಮೊದಲು ಬ್ಯಾಲೆಟ್ ಪೇಪರ್ಗಳನ್ನ ತೋರಿಸಬೇಕಾಗಿರುವಂತದ್ದು ನಿಯಮ. ಇದು ಸ್ಪಷ್ಟವಾಗಿ ಇರುವಂತದ್ದು. ಹೀಗಾಗಿ ಯಾರು ಶಾಸಕರು, ಕಾಂಗ್ರೆಸ್ನ 2 ಗೋಹಿಲ್ ಮತ್ತೆ ಭೋಲಾ, 2 ಶಾಸಕರು ಯಾರಿದ್ದಾರೆ ಅವರು ತಾವು ಮತದಾನ ಮಾಡುವುದಕ್ಕೂ ಮುಂಚೆ ಮತ್ತೆ ಮತಪೆಟ್ಟಿಗೆಯಲ್ಲಿ ತಮ್ಮ ಬ್ಯಾಲೆಟ್ ಪೇಪರ್ಗಳನ್ನ ಹಾಕುವುದಕ್ಕಿಂತ ಮುಂಚೆ ಅವರು ಕಾಂಗ್ರೆಸ್ ಪಕ್ಷದಿಂದ ನೇಮಕಗೊಂಡಂತಹ ಚುನಾವಣಾ ಏಜೆಂಟ್ಗೆ ಮತಪತ್ರಗಳನ್ನ ತೋರಿಸಿಲ್ಲ ಎನ್ನುವಂತ ಒಂದು ಅಂಶ ಏನಿದೆ
ಆ ಕಾಂಗ್ರೆಸ್ ಪಕ್ಷ ಮಾಡಿದಂತ ಆ ವಾದವನ್ನ ಚುನಾವಣಾ ಆಯೋಗ ಪುರಸ್ಕಾರ ಮಾಡಿರುವಂತದ್ದು. ಆ ಆಧಾರದ ಮೇಲೆ ಏನು ಇಬ್ರು ಶಾಸಕರು, ಕಾಂಗ್ರೆಸ್ನ ಶಾಸಕರು ಮಾಡಿದಂತಹ ಮತಗಳನ್ನ ಅಸಿಂಧುಗೊಳಿಸಿರುವಂತದ್ದು. ಜೊತೆಗೆ ಚುನಾವಣಾ ಆಯೋಗ ಇನ್ನೊಂದು ಅಂಶವನ್ನ ಸ್ಪಷ್ಟಪಡಿಸಿರುವಂತದ್ದು ಅರುಣ್. ಏನು ಅಂತ ಹೇಳಿದ್ರೆ, ರಿಟರ್ನಿಂಗ್ ಆಫೀಸರ್ ಈ ಚುನಾವಣೆಯ ಮತ ದಾನ ಆಗುವಂತಹ ಸಂದರ್ಭದಲ್ಲಿ ಆ ಇಬ್ರು ಶಾಸಕರಿಂದ ಮತಪತ್ರಗಳನ್ನ ವಾಪಸ್ ಪಡಿಬೇಕಿತ್ತು, ಅವರು ಬ್ಯಾಲೆಟ್ ಪೇಪರ್ಗಳನ್ನ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹಾಕುವುದಕ್ಕಿಂತ ಮುಂಚೆ. ಆದ್ರೆ ಆ ರೀತಿಯ ಕ್ರಮಗಳನ್ನ ಚುನಾವಣಾ ಅಧಿಕಾರಿ ಅನುಸರಿಸಿಲ್ಲ ಎನ್ನುವಂತ 2 ಅಂಶಗಳನ್ನು ಉಲ್ಲೇಖ ಮಾಡಿ, ಜೊತೆಗೆ ಸುಪ್ರೀಂ ಕೋರ್ಟ್ನ 1978ರಲ್ಲಿ ನೀಡಲಾದಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿ ಚುನಾವಣಾ ಆಯೋಗ ಇಬ್ಬರು ಕಾಂಗ್ರೆಸ್ ಶಾಸಕರ ಮತವನ್ನ ಅಸಿಂಧುಗೊಳಿಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಅಂತ ಹೇಳಿದ್ರೆ 176 ಮತಗಳೇನಿದೆ ಒಟ್ಟು ಗುಜರಾತ್ನ ವಿಧಾನಸಭೆಯ 182 ಶಾಸಕರು ಯಾರಿದ್ರು ಅವರಲ್ಲಿ 6 ಮಂದಿ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟಿದ್ರು ಚುನಾವಣೆಗೂ ಮತದಾನಕ್ಕೂ ಮೊದಲೇ. ಹೀಗಾಗಿ ಸಹಜವಾಗಿ 176ಕ್ಕೆ ಬಂದು ನಿಲ್ತು ಒಟ್ಟು ಮತದಾರರ ಸಂಖ್ಯೆ. ಈ 176ರಲ್ಲಿ ಇಬ್ರು ಕಾಂಗ್ರೆಸ್ ಶಾಸಕರ ಮತ ತಿರಸ್ಕೃತಗೊಂಡಿದ್ರಿಂದ ಈಗ ಕೇವಲ 174 ಮಂದಿಯ ಮತ ಎಣಿಕೆ ಮಾತ್ರ ಆಗುತ್ತೆ. ಅಂತ ಹೇಳಿದ್ರೆ ಅಭ್ಯರ್ಥಿ ಗೆಲುವಿಗೆ ಅಗತ್ಯವಾದಂತಹ ಮತಗಳ ಸಂಖ್ಯೆ ಏನಿದೆ ಅದು 45 ಬದಲು ಬಹುಶಃ 44ಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆ ಇದೆ. ಅಹಮದ್ ಪಟೇಲ್ ಅವರಿಗೆ ಒಂದು ಬೆನಿಫಿಟ್ ಇರುವಂತದ್ದು ಅರುಣ್, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನ 43 ಶಾಸಕರು ಅಹಮದ್ ಪಟೇಲ್ ಅವರ ಪರ ಮತ ಹಾಕಿದ್ದಾರೆ ಎನ್ನುವಂಥದ್ದು ಒಂದು ಮಾಹಿತಿ. ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ತಂಗಿದ್ದಂತಹ 44 ಶಾಸಕರಲ್ಲಿ ಓರ್ವ ಶಾಸಕ ಇವತ್ತಿನ ಮತದಾನದ ವೇಳೆ ಬಿಜೆಪಿ ಪರ ಮತ ಹಾಕಿರುವಂತದ್ದು. ಉಳಿದ 43 ಶಾಸಕರು ಅಹಮದ್ ಪಟೇಲ್ ಪರ ಮತ ಆಗಿರುವಂತದ್ದು. ಇನ್ನೊಂದು ಜೆಡಿಯುನ ಓರ್ವ ಶಾಸಕ ಅಹಮದ್ ಪಟೇಲ್ ಪರ ಮತ ಹಾಕಿದ್ದೀನಿ ಅಂತ ಹೇಳಿ ಸ್ವತಃ ಹೇಳಿಕೊಂಡಿದ್ದಾರೆ. ಜೊತೆಗೆ ಎನ್ಸಿಪಿಯ ಇಬ್ಬರು ಶಾಸಕರಲ್ಲಿ ಒಬ್ರು ಅಹಮದ್ ಪಟೇಲ್ ಪರ ಮತ ಆಗಿರುವಂತದ್ದು. ಹೀಗಾಗಿ ಸಹಜವಾಗಿ ಅಹಮದ್ ಪಟೇಲ್ ಅವರಿಗೆ ಅಗತ್ಯವಾದಂತಹ 44 ಮತಗಳನ್ನ ಗಿಟ್ಟಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಈಗ ಮತ ಎಣಿಕೆ ನಡೀತಾ ಇದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆಯ ಫಲಿತಾಂಶ ಅಹಮದ್ ಪಟೇಲ್ ನಿಜವಾಗಿಯೂ ರಾಜಕೀಯ ಜೀವನ ಪಡೆದ್ರ ಅಥವಾ ಅವರ ರಾಜಕೀಯ ಅಂತ್ಯ ಆಗಿದೆ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತ ಮತ್ತೆ ಕಡೆಯ ಉತ್ತರ ಸಿಗುತ್ತೆ ಅರುಣ್. ಓಕೆ ಅಕ್ಷಯ್, ಆದ್ರೆ ಈಗ ಲೆಕ್ಕಾಚಾರಗಳನ್ನ ಹೇಳ್ತಾ ಇದ್ರಿ 45 ಬದಲಾಗಿ 44 ಆಗಬಹುದು ಆ ಕ್ಯಾಲ್ಕುಲೇಷನ್ ಅಲ್ಲಿ. ಕೇವಲ ಇದು ಒಂದೇ ಕೇಸಿಗಾಗತ್ತಾ? ಅಂದ್ರೆ ಇನ್ನುಳಿದಂತ 2 ಅಭ್ಯರ್ಥಿಗಳಿದಾರಲ್ಲ, ಅಮಿತ್ ಶಾ ಮತ್ತೆ ಸ್ಮೃತಿ ಇರಾನಿ ಅವರು, ಅಲ್ಲೂ ಕೂಡ 45 ಇರುತ್ತಾ ಅಥವಾ 44ಕ್ಕೆ ಬಂದು ಬಿಡುತ್ತಾ, ಅಥವಾ ಈ 3ನೇ ಅಭ್ಯರ್ಥಿಗೆ ಮಾತ್ರ ಈ ಕ್ಯಾಲ್ಕುಲೇಷನ್ ಅಂತ? ಅರುಣ್, ಇದ್ರ ಬಗ್ಗೆ ಈಗ ತುಂಬಾ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಈಕ್ವಲ್ ಮತ ಏನಾದ್ರೂ ಬಂದ್ರೆ 2ನೇ ಪ್ರಾಶಸ್ತ್ಯದ ಮತ ಎಣಿಕೆ ಆಗಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಆದ್ರೆ ಅಮಿತ್ ಶಾ ಮತ್ತೆ ಸ್ಮೃತಿ ಇರಾನಿ ಇಬ್ರು ಕೂಡ ಸಹಜವಾಗಿ ಆರಂಭದಲ್ಲಿ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾರೆ. ಆದ್ರೆ ಬಿಜೆಪಿಯಿಂದ 3ನೇ ಅಭ್ಯರ್ಥಿ ಬಲವಂತ್ ಸಿಂಗ್ ಯಾರು ಕಣಕ್ಕಿಳಿದಿದ್ದಾರೆ ಅವರ ಗೆಲುವಿಗೆ ಈಗ ಬಿಜೆಪಿ ಅರಸಾಹಸವನ್ನ ಮಾಡ್ತಿರುವಂತದ್ದು. ಅಂತ ಹೇಳಿದ್ರೆ ಅಹಮದ್ ಪಟೇಲ್ ಅವರ ರಾಜ್ಯಸಭೆ ಪ್ರವೇಶವನ್ನ ತಡಿಲಿಕ್ಕೋಸ್ಕರ ಬಿಜೆಪಿ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು. ಆದ್ರೆ 3ನೇ ಅಭ್ಯರ್ಥಿಗೆ ಬಿಜೆಪಿ ಬಳಿ ಅಗತ್ಯ ಬಹುಮತ ಇಲ್ಲದೆ ಇರುವ ಕಾರಣ ಅದು ಕಾಂಗ್ರೆಸ್ನ ಬಹುಮತ ಶಾಸಕರ ಮೇಲೆ ನಂಬಿಕೆ ಇಟ್ಟಿರುವಂತದ್ದು. ಆದ್ರೆ ಈಗ ಈ 2 ಮತಗಳು ಇನ್ವ್ಯಾಲಿಡ್ ಅಂತ ಆಗಿರೋದ್ರಿಂದ ಒಂದು ವೇಳೆ 2ನೇ ಪ್ರಾಶಸ್ತ್ಯದ ಮತವನ್ನ ಮತ್ತೆ ಎಣಿಕೆ ಮಾಡಿ ಅದರ ಆಧಾರದ ಮೇಲೆ ಫಲಿತಾಂಶ ಪ್ರಕಟ ಮಾಡಬೇಕಾಗತ್ತೆ ಎನ್ನುವಂತ ಒಂದು ಗೊಂದಲ ಏನಿದೆ ಅದು ಸದ್ಯಕ್ಕೆ ಮುಂದುವರೆದಿದೆ. ಬಹುಶಃ ಈಗ ಅಲ್ಲಿ ಎಣಿಕೆ ಆರಂಭ ಆಗಿರೋದ್ರಿಂದಾಗಿ ನಮಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ಅರುಣ್. ಓಕೆ, ಅಂದ್ರೆ 3ನೇ ಅಭ್ಯರ್ಥಿಗೆ ಇರುವಂತಹ ಮತಗಳಲ್ಲಿ ಮಾತ್ರ ಈ ಕ್ಯಾಲ್ಕುಲೇಷನ್ ಅನ್ನೋದನ್ನ ಸ್ಪಷ್ಟವಾಗಿ ಮೇಲ್ನೋಟಕ್ಕಿದೆ. ಆದ್ರೆ ಮತ ಎಣಿಕೆ ಆದ್ಮೇಲೆ ಯಾವ ರೀತಿಯಾದಂತಹ ಕ್ಯಾಲ್ಕುಲೇಷನ್ ನಡೆಯುತ್ತೆ ಏನು ಅನ್ನೋದು ಸ್ಪಷ್ಟವಾಗಿ ಚಿತ್ರಣ ಸಿಗುತ್ತೆ. ಆದ್ರೆ ಬಿಜೆಪಿ ಹೇಳ್ಕೊಳ್ತಾ ಇರೋದು ಈಗಲೂ ಕೂಡ ಗೆಲುವು ಖಚಿತ ಅನ್ನೋದನ್ನ ಹೇಳ್ಕೊಳ್ತಾ ಇದೆ ಅಕ್ಷಯ್. ಹಾಗಾಗಿ ಕೇವಲ 2 ಮಾತ್ರ ಆ ಕಡೆ ವೋಟ್ ಹಾಕಿದೆ, ಬಿಜೆಪಿ ಕಡೆ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಲೆಕ್ಕಾಚಾರನ, ಅಥವಾ ಗೋಯಲ್ ಅವರು ಹೇಳ್ತಾ ಇದ್ದಂಥ ಮಾತುಗಳೇನಿತ್ತು ಅದು ಒಂದು ಕಡೆ 4ರಿಂದ 5 ಕಾಂಗ್ರೆಸ್ನ ಶಾಸಕರು ನಮಗೆ ಬಿಜೆಪಿಗೆ ಮತ ಹಾಕಿದ್ದಾರೆ ಅನ್ನೋ ಮಾತಿತ್ತು. ಇದೆಲ್ಲವೂ ಕೂಡ ಇದೆ, ಸಾಧ್ಯತೆ ಇದೆಯಾ ಆ ರೀತಿ ಆದಂಥದ್ದು? ಅರುಣ್, ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಮತ ಹಾಕಿದ್ದು ಯಾರು ಅಂತೇಳಿ ಕಾಂಗ್ರೆಸ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದರಲ್ಲಿ ಶಂಕರ್ ಸಿಂಗ್ ವಘೇಲಾ ಮತ್ತೆ ಅವರ ಪುತ್ರ ಕೂಡ ಸೇರಿರುವಂತದ್ದು. ಆದ್ರೆ ಈಗ ಗೊಂದಲ ಇರುವಂತದ್ದು ಓರ್ವ NCP MLA ಜೊತೆಗೆ ಒಬ್ಬ JDU MLA ಇಬ್ರು ಯಾರಿಗೆ ಮತ ಹಾಕಿದ್ದಾರೆ ಎನ್ನುವಂಥದ್ದು. ಇಬ್ರು ಕೂಡ NCP MLA ಮತ್ತೆ JDUನ ಓರ್ವ MLA ಇಬ್ರು ಕೂಡ ತಾವು ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ನಾವು
ಅಹಮದ್ ಪಟೇಲ್ ಅವರಿಗೆ ಮತ ಹಾಕಿದ್ದೇವೆ ಎನ್ನುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ವಿಶೇಷವಾಗಿ ಜೆಡಿಯು ಎಂಎಲ್ಎ ಏನು ಕೆಸಿ ತ್ಯಾಗಿ, ಜೆಡಿಯುನ ರಾಷ್ಟ್ರೀಯ ಕಾರ್ಯದರ್ಶಿ ಯಾರಿದ್ದಾರೆ ಕೆಸಿ ತ್ಯಾಗಿ ಅವರು ಹೇಳಿದ್ರು, ಇಲ್ಲ ನಮ್ಮ ಪಕ್ಷದ ಶಾಸಕರು, ಕೇವಲ ಓರ್ವ ಶಾಸಕ ಇರುವಂತದ್ದು ಗುಜರಾತ್ನಲ್ಲಿ, ಅವರು ಆ ಬಿಜೆಪಿ ಅಭ್ಯರ್ಥಿಯ ಪರ ಮತ ಹಾಕಿದ್ದಾರೆ ಅಂತೇಳಿ. ಆದ್ರೆ ಜೆಡಿಯು ಅಭ್ಯರ್ಥಿ ಶಾಸಕರು ಹೇಳ್ತಾ ಇರುವಂತದ್ದು, ಮತ ಹಾಕಿದವನು ನಾನು, ಹಾಗಾಗಿ ನನಗೆ ಮಾತ್ರ ಗೊತ್ತಿದೆ ನಾನು ಯಾರಿಗೆ ಮತ ಹಾಕಿದ್ದೇನೆ ಅಂತೇಳಿ. ಹೀಗಾಗಿ ಸಹಜವಾಗಿ ಸದ್ಯಕ್ಕೆ ಆ ಮತದ ಬಗ್ಗೆ ಗೊಂದಲ ಇರುವಂತದ್ದು. ಸಹಜವಾಗಿ ಅಂತ ಹೇಳಿದ್ರೆ ಈಗ ಮತ ಎಣಿಕೆ ಆರಂಭ ಆಗಿರೋದ್ರಿಂದಾಗಿ ಈ ಎರಡು ಮತಗಳು ಅಹಮದ್ ಪಟೇಲ್ ಅವರಿಗೆ ತುಂಬಾ ಕ್ರೂಷಿಯಲ್. ಯಾಕಂತ ಹೇಳಿದ್ರೆ ಈ ಎರಡು ಮತಗಳ ಬೆಂಬಲ ಇಲ್ಲದೆ ಹೋದ್ರೆ ಖಂಡಿತವಾಗಿ ಅಹಮದ್ ಪಟೇಲ್. ಹಾಗಿದ್ರೆ ಅಕ್ಷಯ್, ಬಿಜೆಪಿಗೆ ಎಷ್ಟು ಮತಗಳಿದೆ? ಬಿಜೆಪಿಗೆ ಎಷ್ಟು ಮತಗಳು ಇನ್ನೂ ಅಗತ್ಯತೆ ಬೀಳುತ್ತೆ? ಒಟ್ಟು 14 ಅಗತ್ಯತೆ ಇತ್ತು, 31 ಅವರ ಹತ್ರ ಇತ್ತು, ಇನ್ನುಳಿದಂತ 14 ಮತಗಳ ಅಗತ್ಯತೆ ಇತ್ತು. ಈಗ ಕ್ಯಾಲ್ಕುಲೇಷನ್ ಬಿಜೆಪಿಗೆ ಎಷ್ಟು ಅಂತರ ಡಿಫರೆನ್ಸ್ ಆಗುತ್ತೆ ಅಂತ ಅರುಣ್, ಈಗ ಬಿಜೆಪಿ ಬಳಿ ಏನು ಅಮಿತ್ ಶಾ ಮತ್ತೆ ಸ್ಮೃತಿ ಇರಾನಿ ಅವರನ್ನು ಗೆಲ್ಲಿಸಿಕೊಳ್ಳಿಕ್ಕೆ ಅಗತ್ಯವಾದಂತಹ ಬಹುಮತ ಇದೆ. ಆದ್ರೆ ಮೂರನೇ ಅಭ್ಯರ್ಥಿ ಅವರ ಬಳಿ ಇರುವಂತದ್ದು 33 ಮತ ಅಂತ ಹೇಳಿದ್ರೆ 12 ಮತಗಳು ಇನ್ನು ಬಿಜೆಪಿ ಅವರಿಗೆ ಅಗತ್ಯ ಇರುವಂತದ್ದು. ಆದ್ರೆ ಕ್ರಾಸ್ ವೋಟಿಂಗ್ ಏನು ನಿರೀಕ್ಷೆಯಲ್ಲಿ ಬಿಜೆಪಿ ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಕೊಂಡಿರುವಂತದ್ದು. ಆದ್ರೆ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಅರುಣ್, ಒಂದು ವೇಳೆ ಅಹಮದ್ ಪಟೇಲ್ 45 ಮತಗಳನ್ನು ಗೆಲ್ಲದೆ ಹೋದ್ರೆ ಅಹಮದ್ ಪಟೇಲ್ ರಾಜ್ಯಸಭೆಯನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಇದೊಂಥರ ಕಟ್ ಆಫ್ ಮಾರ್ಕ್ಸ್ ಇದ್ದಾಗೆ. ಅಹಮದ್ ಪಟೇಲ್ ಅವರಿಗೆ 45 ಮಾರ್ಕ್ಸ್ಗಳನ್ನ 45 ಶಾಸಕರ ಬಹುಮತವನ್ನು ಅವರು ಪಡೀಲೇಬೇಕು. 40 ಏನು ಅಂತ ಹೇಳಿದ್ರೆ ಅಂದ್ರೆ ನಮ್ ಸ್ಕೂಲಲ್ಲಿ ಇರ್ತಿತ್ತಲ್ಲ ಅಕ್ಷಯ್, 30 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಪಾಸು, ಇಲ್ಲದ್ರೆ ಫೇಲು ಅನ್ನೋ ರೀತಿ. ಖಂಡಿತವಾಗಿ ನಿರ್ಧರಿತ ಮತ ಏನು ಶಾಸಕರ ಬೆಂಬಲ ಏನಿದೆ ಅದನ್ನ ಅಹಮದ್ ಪಟೇಲ್ ಅವರು ಪಡ್ಕೊಳ್ಳೇಬೇಕು. ಬಿಜೆಪಿ ಅಭ್ಯರ್ಥಿಗೆ ಕಮ್ಮಿ ಮತಗಳು ಬಿದ್ದು ಅಹಮದ್ ಪಟೇಲ್ ಅವರಿಗೂ ಕೂಡ ನಿರೀಕ್ಷಿತ ಬಹುಮತ ಒಂದು ವೇಳೆ ಬರದೇ ಹೋದ್ರೆ ಅಹಮದ್ ಪಟೇಲ್ ಕೂಡ ರಾಜ್ಯಸಭೆಗೆ ಪ್ರವೇಶ ಮಾಡ್ಲಿಕ್ಕೆ ಆಗಲ್ಲ ಅರುಣ್. ಸೊ ಅಂದ್ರೆ ಬಿಜೆಪಿಗೂ ಆಗಲ್ಲ, ಅಹಮದ್ ಪಟೇಲ್ ಅವರಿಗೂ ಆಗಲ್ಲ, ಅದು ಹಂಗೆ ಉಳಿಯುತ್ತೆ 3ನೇ ಸ್ಥಾನ ಅಲ್ವಾ ಅಕ್ಷಯ್? ಖಂಡಿತವಾಗಿಯೂ ಅರುಣ್. ಓಕೆ, ಆದ್ರೆ ಈ ಕ್ಯಾಲ್ಕುಲೇಷನ್ ಅನ್ನ ಈಗ ಫಲಿತಾಂಶ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟಿಸ್ತಾ ಇದೆ. 3ನೇ ಅಭ್ಯರ್ಥಿ ಯಾರಾಗ್ತಾರೆ, ಏನು ಎಲ್ಲ ಲೆಕ್ಕಾಚಾರಗಳಿದೆ. ಕ್ಯಾಲ್ಕುಲೇಷನ್ ಅನ್ನ ಈಗಾಗಲೇ ಹೇಳ್ತಾ ಇದ್ರಿ ಅಕ್ಷಯ್, ನನಗೆ 176ರಲ್ಲಿ 2 ಮೈನಸ್ ಆಗುತ್ತೆ, 174 ಬರುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡೋದು 44 ಅಂತ ಹೇಳಿ. 44 ಕೂಡ ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಸಿಕ್ಬಿಡುತ್ತಾ ಅಂತ? ಯಾಕಂತಂದ್ರೆ ಇರುವಂಥ ಸೀಟ್ಗಳಲ್ಲೇ 45 ಇದ್ರು, ಅದರಲ್ಲಿ 2 ಮೈನಸ್ ಆಗಿತ್ತು. ಬಟ್ ಜೆಡಿಯುದು ಇನ್ನೂ ಕೂಡ ಗೊಂದಲ ಇದೆ. ಒಂದು ಅಭ್ಯರ್ಥಿ ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಜೆಡಿಯುನ ಪಾರ್ಟಿ ಅವರು ಹೇಳ್ತಾ ಇರೋದು ಇಲ್ಲ ಬಿಜೆಪಿಗೆ ಹಾಕಿದ್ದಾರೆ ಅಂತ ಹೇಳಿ. ಇದು ಒಂದಿಷ್ಟು ಗೊಂದಲಕ್ಕೆ ಇನ್ನೂ ಎಡೆ ಮಾಡಿ ಕೊಡ್ತಾ ಇದೆಯಾ ಅಂತ? ಫಲಿತಾಂಶ ಬರೋವರೆಗೂ ಈ ಗೊಂದಲ ಇದ್ದೇ ಇರುತ್ತೆ ಅಂತ? ಖಂಡಿತವಾಗಿ ಅರುಣ್, ಈಗ ಬೆಳಿಗ್ಗೆಯಿಂದ 9 ಗಂಟೆಗೆ ಏನು ಮತದಾನ ಆರಂಭವಾದ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಗೊಂದಲ ಇರುವಂತದ್ದು ಅದೇ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಏನು ಜೆಡಿಯುನ ಓರ್ವ ಶಾಸಕ ಮತದಾನ ಮಾಡಿದ ಬಳಿಕ ಏನು ಎರಡೆರಡು ತರದ್ದು ಸುದ್ದಿಗಳು ಬರಲಿಕ್ಕೆ ಶುರುವಾಯಿತು. ಒಂದು, ಜೆಡಿಯುನ ಶಾಸಕ ಬಿಜೆಪಿ ಪರ ಮತ ಹಾಕಿದ್ದಾರೆ ಎನ್ನುವಂಥದ್ದು ಒಂದಾದ್ರೆ, ಇಲ್ಲ ಅವರು ಕಾಂಗ್ರೆಸ್ ಪರ ಮತ ಹಾಕಿದ್ದಾರೆ ಎನ್ನುವಂಥದ್ದು ಒಂದು ಕಡೆ ಏನು ಕೆಸಿ ತ್ಯಾಗಿ ಇಲ್ಲ ನಮ್ಮ ಪಕ್ಷದ ಶಾಸಕರು ಬಿಜೆಪಿ ಪರ ಮತ ಹಾಕಿದ್ದಾರೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಜೆಡಿಯು ಸಹಜವಾಗಿ ಈಗ NDA ಅಂಗಪಕ್ಷವಾಗಿರೋದ್ರಿಂದ ಏನು ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅದರ ಬೆನ್ನಿಗೆ ನಿಲ್ಲಬೇಕಾಗಿರುವಂಥದ್ದು ಏನು ಮಿತ್ರ ಪಕ್ಷದ ಕರ್ತವ್ಯ. ಹೀಗಾಗಿ ಜೆಡಿಯು ಕಡೆಯಿಂದ ಆ ಹೇಳಿಕೆ ಬಂತು. ಆದ್ರೆ ಕೇವಲ ಓರ್ವ ಶಾಸಕರು ಇರುವಂತದ್ದು. ಹೀಗಾಗಿ ಜೆಡಿಯುನ ದೆಹಲಿ ನಾಯಕರು ಕೊಡುವಂತ ಆದೇಶವನ್ನ ಏಕೈಕ ಶಾಸಕ ಪರಿಪಾಲನೆ ಮಾಡುವಂತಹ ಸಾಧ್ಯತೆ ಕೂಡ ಏನು ಕೆಲವೊಂದ್ಸಲ ಇರ್ಲಿಕ್ಕಿಲ್ಲ. ಮತ್ತೆ ಶಾಸಕರು ಕೊಟ್ಟಂತ ಹೇಳಿಕೆ ಏನಿದೆ ಏನು ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಪರ ಮತ ಹಾಕಿದ್ದೀನಿ, ಜೊತೆಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಎನ್ನುವಂಥದ್ದು ನನಗಷ್ಟೇ ಗೊತ್ತಿದೆ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಎನ್ನುವಂತಹ ಒಂದು ತಿರುಗೇಟಿನ ಏನಿದೆ ತಮ್ಮ ದೆಹಲಿಯ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ತಿರುಗೇಟೇನಿದೆ ಅದು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಹೊಸ ಆಶಾಭಾವನೆಯನ್ನು ಉಂಟು ಮಾಡಿರುವಂಥದ್ದು. ಇನ್ನು NCPಯಲ್ಲಿ ಕೂಡ 2 MLAಗಳಿದ್ದಾರೆ. ಒಂದು ಕಡೆ ನಿನ್ನೆ ಏನು ಒಂದು ಸುದ್ದಿ ಬಂತೇನಂತ ಹೇಳಿದ್ರೆ, ಏನು ಕೇವಲ ಬಿಜೆಪಿ ಅವರಿಗೆ ಮಾತ್ರ ಮತ ಹಾಕಬೇಕು ಎನ್ನುವಂತ ಒಂದು ಆದೇಶವನ್ನ ಪ್ರಫುಲ್ ಪಟೇಲ್ ಅವರು ನೀಡಿದ್ದಾರೆ ಅಂತೇಳಿ. ಆದ್ರೆ ಶರದ್ ಪವಾರ್ ಪ್ರಫುಲ್ ಪಟೇಲ್ ಬೇಡ, ಏನು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕೆನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು. ಹೀಗಾಗಿ ಆ 2 ಏನು NCP ಶಾಸಕರಲ್ಲಿ ಒಬ್ರು ಬಿಜೆಪಿಗೆ ಮತ್ತು ಒಬ್ರು ಏನು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎನ್ನುವಂಥದ್ದು ಈಗ ಇರ್ತಕ್ಕಂತಹ ಅಭಿಪ್ರಾಯ. ಅಂತ ಹೇಳಿದ್ರೆ ಈ 2 ಶಾಸಕರ ಮತಗಳೇನಿದೆ ಇದು ಖಂಡಿತವಾಗಿ ಅಹಮದ್ ಪಟೇಲ್ ಅವರ ರಾಜಕೀಯ ಜೀವನಕ್ಕೆ ನಿರ್ಣಾಯಕ ಅರುಣ್. ಓಕೆ ಅಕ್ಷಯ್, ಆದ್ರೆ ಇದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ ಒಂದು ಗ್ಲಾನ್ಸ್ ಅನ್ನ ಮಾಡಬಹುದಾ ಅಂತ ಅಕ್ಷಯ್, ನಿಮ್ಗೊಂದು ಸ್ಪಷ್ಟವಾದಂತ ಚಿತ್ರಣವನ್ನ ಕೊಡಬಹುದಾ? ಯಾಕಂತಂದ್ರೆ ಬಹಳಷ್ಟು ಜನ ಬೆಳಗ್ಗೆಯಿಂದ ಏನಾಯ್ತು, ಏನ್ ಕತೆ, ಏನ್ ಹೈ ಡ್ರಾಮಾ, ಯಾಕಂದ್ರೆ ಎಲ್ಲರೂ ಕೂಡ ಹೈ ಡ್ರಾಮಾ ಅಂತ ಹೇಳ್ತೀವಿ. ಒಂದಿಷ್ಟು ಬೆಳವಣಿಗೆಗಳು ಕೂಡ ಬೆಳಗ್ಗೆಯಿಂದ ಆಯ್ತು. ಅದ್ರ ಬಗ್ಗೆ ಏನಾದ್ರೂ ಒಂದಿಷ್ಟು ಮಾಹಿತಿಯನ್ನ ಕೊಡೋಕೆ ಸಾಧ್ಯ ಆಗತ್ತಾ ಅಕ್ಷಯ್? ಒಂದು ಚಿತ್ರಣವನ್ನ.
ಖಂಡಿತವಾಗಿ ಅರುಣ್, ಏನಂತ ಹೇಳಿದ್ರೆ ಈಗ ಬೆಳಿಗ್ಗೆ 9 ಗಂಟೆ ಮತದಾನ ಆರಂಭವಾದ ಬಳಿಕ ಇವತ್ತು ಸಂಜೆ 5 ಗಂಟೆಗೆ ಮತ ಎಣಿಕೆ ಆರಂಭವಾಗಬೇಕಿತ್ತು ಚುನಾವಣಾ ಆಯೋಗದ ಆದೇಶದ ಪ್ರಕಾರ. ಯಾಕಂತ ಹೇಳಿದ್ರೆ ಅಧಿಸೂಚನೆಯ ಪ್ರಕಾರ 5 ಗಂಟೆಗೆ ಎಣಿಕೆ ಆರಂಭವಾಗಿ 6 ಗಂಟೆಯಷ್ಟೊತ್ತಿಗೆ ಚುನಾವಣಾ ಫಲಿತಾಂಶ ಪ್ರಕಟ ಆಗಬೇಕಿತ್ತು. ಆದ್ರೆ ಈ ಇಬ್ಬರು ಕಾಂಗ್ರೆಸ್ ಶಾಸಕರ ಏನು ನಿರ್ಧಾರ ಏನಿದೆ ಅಂತ ಹೇಳಿದ್ರೆ ಬ್ಯಾಲೆಟ್ ಪೇಪರ್ಗಳನ್ನ ಏನು ಈಗ ಕಾಂಗ್ರೆಸ್ ವಾದದ ಪ್ರಕಾರ ಬ್ಯಾಲೆಟ್ ಪೇಪರ್ಗಳನ್ನ ತಮ್ಮ ಪಕ್ಷದ ಏಜೆಂಟ್ರಿಗೆ ತೋರಿಸದೆ ಬಿಜೆಪಿ ಏಜೆಂಟ್ರಿಗೆ ತೋರಿಸಿ ಮತದಾನ ಮಾಡಿರುವಂತ ಈ ಪ್ರಕ್ರಿಯೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೊದಲಿಗೆ ಗುಜರಾತ್ನ ಚುನಾವಣಾ ಅಧಿಕಾರಿಗಳಿಗೆ ಸಹಜವಾಗಿ ಕಾಂಗ್ರೆಸ್ ದೂರನ್ನ ಕೊಡುತ್ತೆ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು. ಆದ್ರೆ ಅದನ್ನ ಅಲ್ಲಿಯ ರಿಟರ್ನಿಂಗ್ ಆಫೀಸರ್ ಏನಿರ್ತಾರೆ ಅವರು ಅದನ್ನ ತಿರಸ್ಕಾರ ಮಾಡ್ತಾರೆ, ಅದನ್ನ ಪುರಸ್ಕಾರ ಮಾಡಲ್ಲ. ಅದೇ ಹೊತ್ತಿಗೆ ಏನು ದೆಹಲಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಏನು ನಾಯಕರು ಯಾರಿದ್ದಾರೆ ಒಂದು ತುರ್ತು ಸಭೆಯನ್ನ ಮಾಡಿ ಏನು ಕೇಂದ್ರ ಚುನಾವಣಾ ಮುಖ್ಯ ಕಚೇರಿ ಏನಿದೆ ನವದೆಹಲಿಯಲ್ಲಿ ಅಲ್ಲಿ ಹೋಗಿ ದೂರನ್ನ ಕೊಡ್ತಾರೆ. ಅದಾದ ಬಳಿಕ ಏನು ಬಿಜೆಪಿಯ ದಂಡು ಕೂಡ ಹಿರಿಯ ಶಾಸಕರ ದಂಡು ಕೂಡ ಓಕೆ ಅಕ್ಷಯ್, ನಾನು ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಅದನ್ನ ಕೇಳ್ತೀನಿ ಗುಜರಾತ್ ನಿಂದ ಏನಾಯ್ತು ವಾಪಸ್ ಅಂತ ಹೇಳಿ. ಆದ್ರೆ ಈಗ ಬರ್ತಾ ಇರುವಂತಹ ಚಿತ್ರ ನಿಮಗೆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಅಮಿತ್ ಶಾ ಅವರಿಗೆ ಬ್ಯಾಲೆಟ್ ಪೇಪರ್ ಅನ್ನ ತೋರಿಸಿ ವೋಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೇ ದೃಶ್ಯಾವಳಿಗಳನ್ನ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಕೂಡ ದೆಹಲಿಯಲ್ಲಿ ನೀಡಿರೋದು. ಅಕ್ಷಯ್, ನಾನಾಗ್ಲೇ ಕೇಳ್ತಾ ಇದ್ದೆ, ಗುಜರಾತ್ನ ಚುನಾವಣಾ ಆಯೋಗಕ್ಕೂ ಕೂಡ ಈ ದೂರನ್ನ ಕೊಡ್ತಾರೆ. ಅಲ್ಲಿಂದ ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೆಹಲಿಗೆ ಶಿಫ್ಟ್ ಆಗುತ್ತೆ ಹೈಡ್ರಾಮಾ. ದೆಹಲಿಯಲ್ಲಿ ಹೈಡ್ರಾಮಾ ಹೇಗೆ ಮುಂದುವರಿಯುತ್ತೆ ಅಂತ ಆಮೇಲೆ ಅರುಣ್, ಅದಾದ ಬಳಿಕ ಏನು ಕಾಂಗ್ರೆಸ್ನ ನಿಯೋಗ ಏನಿದೆ ಅದು ದೂರನ್ನ ಕೊಡುವಂತದ್ದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಎರಡೂ ಕಡೆಯಿಂದ, ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್, ಎರಡೂ ಕಡೆಯಿಂದ ಘಟಾನುಘಟಿ ಒಂದು ಕಡೆ ಹಿರಿಯ ವಕೀಲರು, ಈಗ ಉದಾಹರಣೆಗೆ ಪಿ ಚಿದಂಬರಂ ಇರ್ಬೋದು, ರವಿಶಂಕರ್ ಪ್ರಸಾದ್ ಇರ್ಬೋದು, ಅರುಣ್ ಜೇಟ್ಲಿ ಇರ್ಬೋದು, ಇವರೆಲ್ಲ ಏನು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಮತ್ತೆ ಏನು ದೊಡ್ಡ ವಕೀಲರು ಕೂಡ ಹೌದು. ಹೀಗಾಗಿ ಈ ಘಟಾನುಘಟಿಗೆ ವಕೀಲರು ಒಂದು ಕಡೆ ಕೇಂದ್ರ ಸಚಿವ ಸಂಪುಟದ ಪ್ರಭಾವಿ ಸಚಿವರದ್ದು ಒಂದು ಕಡೆ ಆದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಭಾವಿಗಳ ಬೆಟಾಲಿ ಏನಿದೆ ಎರಡೂ ಕೂಡ ಏನು ಚುನಾವಣಾ ಆಯೋಗಕ್ಕೆ ಮೊರೆ ಹೋಗುತ್ತೆ. ಹೀಗಾಗಿ ಇಬ್ರು ಒಟ್ಟಿಗೆ 3 ನಿಯೋಗಗಳು ಏಕಕಾಲಕ್ಕೆ ಹೋಗುವಂಥದ್ದು ಅಂತ ಹೇಳಿದ್ರೆ 5 ಗಂಟೆಯ ಬಳಿಕ ಏನು ಏಕಾಏಕಿ ಏನು ಗುಜರಾತ್ನ ಚುನಾವಣಾ ಆಯೋಗದ ಹಿಡಿತದಲ್ಲಿದ್ದಂಥ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳೇನಿದೆ ಅದೆಲ್ಲವೂ ಕೂಡ ಏಕಾಏಕಿ ದೆಹಲಿಗೆ ಶಿಫ್ಟ್ ಆಗುತ್ತೆ ಅರುಣ್. ಅಂತ ಹೇಳಿದ್ರೆ ಅಲ್ಲಿ ಏನು ಒಂದು ಕಡೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಮತ್ತೆ ಕಾಂಗ್ರೆಸ್ನ ರಾಷ್ಟ್ರ ನಾಯಕರು ಇವರಿಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಇಬ್ರು ಕೂಡ ಚುನಾವಣಾ ಆಯೋಗಕ್ಕೆ ತಮ್ಮದೇ ಆದಂತಹ ಕೆಲವೊಂದಿಷ್ಟು ದಾಖಲೆಗಳ ಮೇಲೆ ದಾಖಲೆಗಳು, ಒಂದು ತಂಡ ಒಂದು ದಾಖಲೆಗಳನ್ನು ಕೊಟ್ಟರೆ ಅದಾದ ಬಳಿಕ ಇನ್ನೊಂದು ತಂಡ ದಾಖಲೆಗಳನ್ನು ಕೊಡ್ತು. ಹೀಗಾಗಿ ಅಂತಿಮವಾಗಿ 3 ನಿಯೋಗಗಳು ಎರಡು ತಮ್ಮ ಪರವಾಗಿರ್ತಕ್ಕಂಥ ತಮ್ಮ ಪಕ್ಷದ ವಾದಗಳೇನಿತ್ತು ಆ ಪಕ್ಷದ ವಾದಗಳಿಗೆ ಪೂರಕವಾದಂತಹ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ಕೊಡುವಂಥದ್ದು. ಹೀಗಾಗಿ ಸಹಜವಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಏನು ಸಂಜೆ 6 ಗಂಟೆಯ ವೇಳೆಗೆ ಪ್ರಕಟವಾಗಬಹುದಾದಂತಹ ಫಲಿತಾಂಶ ಏನಿದೆ ಅದು ಇನ್ನೂ ಕೂಡ ಪ್ರಕಟವಾಗಿಲ್ಲ ಈ ಬೆಳವಣಿಗೆಗಳ ಕಾರಣದಿಂದ ಅರುಣ್. ಓಕೆ, ಈ ಫಲಿತಾಂಶ ಈಗೇನಾದ್ರೂ ಬರುತ್ತಾ ಅಥವಾ ಇಲ್ವಾ ಅಕ್ಷಯ್? ಫಲಿತಾಂಶಕ್ಕಾಗಿ ಕಾದು ಇರುತ್ತೆ. ನಮ್ದೇ ಆರಾಮಪ್ಪ ಓಟನ್ನ ಮಾಡಿದಾಗ ಬೆಳಗ್ಗೆ ಒಂದು 10-11 ಗಂಟೆ ಅಷ್ಟೊತ್ತಿಗೆಲ್ಲ ರಿಸಲ್ಟ್ ಬಂದ್ಬಿಡುತ್ತೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾಗಿದ್ದು. ಇದೇನು ಕತೆ, ಇದು ಯಾವಾಗ ಬರುತ್ತೆ, ಎಷ್ಟೊತ್ತಾಗ್ಬೋದು ಅಕ್ಷಯ್? ಅರುಣ್, ನಾವು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಡ್ರಾಮಾಗಳನ್ನ ನಾವು ಖಂಡಿತ ನೋಡಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ JDS ನ ಬಂಡಾಯ ಶಾಸಕರು ಮತದಾನ ಮಾಡಿರುವಂತದ್ದು ನಿಜ. ಆದ್ರೆ ಈ ರೀತಿಯಾದಂತಹ ಹೈಡ್ರಾಮಾಗಳನ್ನ ನಾವು ನೋಡಿರ್ಲಿಲ್ಲ. ವಿಶೇಷವಾಗಿ ಏನು ಹಿರಿಯರ ಮನೆ ಅಂತೇಳಿ ಏನು ಸಂಸತ್ತಿನಲ್ಲಿ ನಾವು ಪರಿಗಣಿಸ್ತೀವಿ, ಆ ಹಿರಿಯರ ಮನೆಗೆ ಚುನಾವಣೆ ಇಷ್ಟೊಂದು ಹೈಡ್ರಾಮವಾಗಿರುತ್ತೆ, ಅದು ಲೋಕಸಭೆಗಿಂತಲೂ ಹೆಚ್ಚು ಹೈಡ್ರಾಮವಾಗಿರುತ್ತೆ ಅಂತೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತಿನ ಬೆಳವಣಿಗೆ ಏನಿದೆ ಇದು ಖಂಡಿತವಾಗಿಯೂ ರಾಜ್ಯಸಭೆಗಿಂತಲೂ ಹೆಚ್ಚಾಗಿ ಇಡೀ ನಮ್ಮ ಏನು ಚುನಾವಣಾ ರಾಜಕೀಯ ಏನಿದೆ ಆ ಚುನಾವಣಾ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ಮಹತ್ವದ ದಿನ. ಇವತ್ತಿನ ಚುನಾವಣಾ ಆಯೋಗದ ನಿರ್ಧಾರ ಒಂದು ಕಡೆ, ಜೊತೆಗೆ ಅತ್ಯಂತ ಏನು ವಿಳಂಬವಾಗಿ ಫಲಿತಾಂಶ ಪ್ರಕಟ ಆಗ್ತಿರುವಂತದ್ದು ಇನ್ನೊಂದು ಕಡೆ. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳು ಮುಂದಿನ ದಿನಗಳ ರಾಜಕೀಯ ಏನು ಚಟುವಟಿಕೆಗಳೇನಿದೆ ಅದಕ್ಕೆ ಉದಾಹರಣೆಯಾಗಿ ಅದಕ್ಕೆ ಏನು ಪರಿಗಣನೆ ಆಗ್ಬೋದು ಅರುಣ್. ಬುದ್ಧಿಜೀವಿಗಳು ಇರಬೇಕಾದಂತಹ ಕ್ಷೇತ್ರಗಳಂತ ಕರೆಸ್ಕೊಳ್ಳೋದು ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ. ಆದರೆ ಇಲ್ಲೇ ಈ ರೀತಿಯಾದಂಥ ರಾಜಕೀಯ ಶುರು ಆಗ್ಬಿಟ್ರೆ ಮುಂದೆ ಯಾವ ರೀತಿಯಾಗಿ ರಾಜಕೀಯ ಹೋಗುತ್ತೆ ಅಂತೇಳಿ. ರಾಜ್ಯಸಭೆಯ ಇತಿಹಾಸದಲ್ಲೇ ಈ ರೀತಿಯಾಗಿ ನಡೆದಿದ್ದು ಮೊದಲನೇ ಬಾರಿನ ಅಥವಾ ಹಿಂದೆಯೂ ಕೂಡ ನಡೆದಿದೆಯಾ ಅಕ್ಷಯ್?
ಅರುಣ್, ಈ ರೀತಿಯಾದಂತಹ ಹೈಡ್ರಾಮಾಗಳನ್ನ ನಾವು ನೋಡ್ತಿರುವಂತದ್ದು ಇದೇ ಮೊದಲ ಬಾರಿ. ಈಗ ಕಳೆದ ವರ್ಷ 2016ರಲ್ಲಿ ಕರ್ನಾಟಕದಲ್ಲೂ ಕೂಡ ಏನು ರಾಜ್ಯಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಏನು ನಿಮಗೂ ಗೊತ್ತಿದೆ, JDS ನ ಬಂಡಾಯ ಶಾಸಕರು ಮತದಾನ ಮಾಡಿರುವಂತದ್ದು. ಆದ್ರೆ ಅದು ವೋಟ್ ಇನ್ವ್ಯಾಲಿಡ್ ಆಗಿ ಏನು ಇಷ್ಟು ಮಟ್ಟಿಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡುವಂಥದ್ದು, ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಚುನಾವಣಾಧಿಕಾರಿಗೆ ದೂರು ಕೊಡುವಂಥದ್ದು, ಅದಾದ ಬಳಿಕ ದೆಹಲಿಯಲ್ಲಿ ಏನು ಮುಖ್ಯ ಚುನಾವಣಾ ಕಚೇರಿಗೆ ಹೋಗಿ ದೂರು ಕೊಡುವಂಥದ್ದು, ಎರಡೂ ಪಕ್ಷಗಳ ಕಡೆಯಿಂದ ಏನು ದೊಡ್ಡ ದೊಡ್ಡ ವಕೀಲರ ದಂಡು ಏನು ಸ್ವತಃ ಏನು ಈಗ ರವಿಶಂಕರ್ ಪ್ರಸಾದ್ ಇರ್ಬೋದು, P. ಚಿದಂಬರಂ ಇರ್ಬೋದು, ಜೇಟ್ಲಿ ಇರ್ಬೋದು, ಇವರು ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ, ಕಾನೂನು ಪಂಡಿತರು, ಜೊತೆಗೆ ಸಂವಿಧಾನ ತಜ್ಞರು ಕೂಡ. ಹೀಗಾಗಿ ಇವರ ಏನು ದೊಡ್ಡ ಬೆಟಾಲಿಯನ್ಗಳು ಏನು ಚುನಾವಣಾ ಏನು ಮುಖ್ಯ ಚುನಾವಣಾ ಆಯುಕ್ತರ ಕಚೇರಿಗೆ ಹೋಗಿ ಅಲ್ಲಿ ಪಿಟಿಷನ್ಗಳನ್ನು ಕೊಡುವಂತಹ ಡ್ರಾಮಾಗಳನ್ನ ನಾವು ನೋಡಿರಲಿಲ್ಲ. ಜೊತೆಗೆ ಇಷ್ಟು ತಡರಾತ್ರಿಯವರೆಗೆ ಈ ರೀತಿ ಏನು ಫಲಿತಾಂಶಕ್ಕೆ ಕಾಯುವಂತಹ ಒಂದು ಪರಿಸ್ಥಿತಿ ಬಂದಿರಲಿಲ್ಲ. ಆದ್ರೆ ಇದು ಮೊದಲೇ ಬಾರಿ ಏನು ನಮ್ಮ ರಾಜಕೀಯ ಏನು ರೆಸಾರ್ಟ್ ರಾಜ್ಯಸಭೆಗೋಸ್ಕರ ರೆಸಾರ್ಟ್ ರಾಜಕೀಯ ಕೂಡ ಇದೇ ಮೊದಲನೇ ಬಾರಿ ಅಂತ ಕಾಣಿಸುತ್ತೆ ಅಕ್ಷಯ್, ಅಲ್ವಾ? ಖಂಡಿತವಾಗಿಯೂ ಅರುಣ್, ಬಹುಶಃ ಕಾಂಗ್ರೆಸ್ ಏನು ತನ್ನ 6 ಮಂದಿ ಶಾಸಕರು ಪಕ್ಷವನ್ನು ಬಿಟ್ಟ ಬಳಿಕ ಹೀಗೆ ಬಿಟ್ರೆ ತೀರಾ ಪರಿಸ್ಥಿತಿ ಹದಗೆಡಬಹುದು. ಮತ್ತೆ ಸೋನಿಯಾ ಅವರ ಏನು ಇದು ರಾಜಕೀಯ ಏನು ಏನು ಗೆಲುವೇನಿದೆ, ಯಾಕಂತ ಹೇಳಿದ್ರೆ ಅಹಮದ್ ಪಟೇಲ್ ಸೋನಿಯಾ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತದ್ದು 2001ರಿಂದ. ಅಹಮದ್ ಪಟೇಲ್ ಅವರ ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಅರುಣ್, ಏನು ಗೋವಾದಲ್ಲಿ ಏನು ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಅಲ್ಲಿ ಅದಕ್ಕೆ ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ಇಂಟೆನ್ಸಿವ್ ಆಗಿ ಕಾಂಗ್ರೆಸ್ ತೀವ್ರಗತಿಯಲ್ಲಿ ಅಲ್ಲಿ ಕೆಲಸ ಮಾಡಿರಲಿಲ್ಲ. ಅದ್ರ ಬದಲಾಗಿ ನಿತಿನ್ ಗಡ್ಕರಿ ಅಲ್ಲಿ ಹೋಗಿ ತಡರಾತ್ರಿ ಮ್ಯಾಜಿಕ್ ಅನ್ನು ಮಾಡಿದ್ರು. ಈಗ ಮಾತು ಕೇಳಿ ಬರ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಅಹಮದ್ ಪಟೇಲ್ ಅವರ ರಾಜಕೀಯ ಏನು ಜೀವದಾನಕ್ಕೆ ಕಾಂಗ್ರೆಸ್ ಏನೆಲ್ಲ ಒಲವು ತೋರ್ತಿದೆ, ಏನೆಲ್ಲ ಒತ್ತಡಗಳನ್ನ ಅನುಸರಿಸ್ತಾ ಇದೆ, ಈ ಕಾರ್ಯತಂತ್ರಗಳನ್ನು ಒಂದು ವೇಳೆ ಗೋವಾದಲ್ಲಿ ಮಾಡಿದಿದ್ರೆ ಬಹುಶಃ ಒಂದು ರಾಜ್ಯವಾದ್ರೂ ಕಾಂಗ್ರೆಸ್ ಕೈಯಲ್ಲಿ ಇರ್ತಿತ್ತು ಅನ್ನುವಂತ ಒಂದು ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು ಅರುಣ್. ಅದೆಲ್ಲ ಲೆಕ್ಕಾಚಾರಗಳು ಇರ್ಬೋದು ಅನ್ಸುತ್ತೆ ಅಕ್ಷಯ್. ಗೋವಾ ಕಾಂಗ್ರೆಸ್ನ ಹಿಡಿತದಲ್ಲೇ ಇರ್ತಿತ್ತು. ಬಿಜೆಪಿ ಅಲ್ಲಿ ಆ ಛಾಪನ್ನ ಮೂಡಿಸೋ ಮೊದಲೇ ಕಾಂಗ್ರೆಸ್ ಈ ರಣತಂತ್ರವನ್ನ ರೂಪಿಸ್ಕೊಂಡ್ಬಿಟ್ಟಿದ್ರೆ ಗೋವಾದಲ್ಲೂ ಕೂಡ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸಬಹುದಾಗಿತ್ತು. ಆ ಲೆಕ್ಕಾಚಾರಗಳು ಒಂದು ಕಡೆ ಆಯ್ತು. ಆದ್ರೆ ಈ ಲೆಕ್ಕಾಚಾರಗಳಲ್ಲಿ ಇನ್ನೂ ಕೂಡ ತಲೆ ಕೆಳಗಾಗುವಂತ ಅಥವಾ ಏರುಪೇರಾಗುವಂತ ಸಾಧ್ಯತೆ ಹೆಚ್ಚಿದೆಯಾ ಅಥವಾ ಇಲ್ವಾ ಅಂತ ಹೇಳ್ಬೋದಾ ಅಕ್ಷಯ್ ಇದರಲ್ಲಿ? ಅರುಣ್, ಈಗ ಮತ ಎಣಿಕೆ ಶುರುವಾಗಿರೋದ್ರಿಂದಾಗಿ ಒಳಗಡೆ ಏನಾಗ್ತಿದೆ ಅನ್ನುವಂತ ಅಪ್ಡೇಟ್ ಕೂಡ ನಮಗೆ ಸಿಗ್ತಲ್ಲ. ಯಾಕಂತ ಹೇಳಿದ್ರೆ ಆದ್ರೆ ನಾವು ಖಂಡಿತ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ರೆಸಾರ್ಟ್ ರಾಜಕೀಯ ಆಯ್ತು, ಕಾಂಗ್ರೆಸ್ನ ಇನ್ನೂ 4-5 ಶಾಸಕರು ಬಿಜೆಪಿ ಅತ್ತ ವಾಲ್ತಾರೆ ಅನ್ನೋ ಲೆಕ್ಕಾಚಾರಗಳಿತ್ತು. ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಇನ್ನೂ ಏನಾದ್ರೂ ಏರುಪೇರು ಆಗ್ಬಿಡುತ್ತಾ ಅನ್ನೋ ಅನುಮಾನಗಳು ಇದೆಯಾ ಮತ ಎಣಿಕೆ ಸಂದರ್ಭದಲ್ಲಿ? ಈಗ ನಮಗೀಗ ಸದ್ಯಕ್ಕೆ ಸಿಕ್ಕಿರುವಂತ ಸಿಕ್ಕಿರುವಂತಹ ಅಂಕಿಅಂಶಗಳೇನಿದೆ, ಒಂದು JDU ಮತ್ತೆ NCP ಇಬ್ರು ಶಾಸಕರು ಅತ್ಯಂತ ಕ್ರೂಷಲ್ ಆಗಿ ಅಹಮದ್ ಪಟೇಲ್ ಅವರಿಗೆ ಇರುವಂತದ್ದು. ಹೀಗಾಗಿ ಅವರು ಆಕ್ಚುಲಿ ಯಾರಿಗೆ ಮತ ಹಾಕಿದ್ದಾರೆ ಎನ್ನುವಂಥದ್ದೇ ನಿರ್ಣಾಯಕ. ಒಂದು ವೇಳೆ ಅವರೀಗ ಕೊಟ್ಟಿರುವಂತಹ ಹೇಳಿಕೆಗಳಿಗೆ ಭಿನ್ನವಾಗಿ ಒಂದು ವೇಳೆ ಅವರ ಮತ ಬಿಜೆಪಿಗೆ ಒಂದು ವೇಳೆ ಹೋಗಿದ್ರೆ ಖಂಡಿತವಾಗಿ ಅಹಮದ್ ಪಟೇಲ್ ಅವರ ಏನು ಸುದೀರ್ಘ ರಾಜಕೀಯ ಜೀವನ ಏನಿದೆ ಅದಕ್ಕೀಗ ತಾತ್ಕಾಲಿಕ ತೆರೆ ಬೀಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಟ್ ಆಫ್ ಮಾರ್ಕ್ಸ್ ಈಗ ಇಲ್ಲಿ ಇರುವಂತದ್ದೇ 45. ಹೀಗಾಗಿ ಜಾಸ್ತಿ ತೆಗೆದುಕೊಂಡ್ರೆ ಸಮಸ್ಯೆ ಏನಿಲ್ಲ, ಆದ್ರೆ ಕಮ್ಮಿ ಅಂತೂ ತೆಗೆದುಕೊಳ್ಳಲಿಕ್ಕೆ ಅವಕಾಶನೇ ಇಲ್ಲ. ಅದು ತಮ್ಮ ಪ್ರತಿಸ್ಪರ್ಧಿ ಇರತಕ್ಕಂಥ ಬಲವಂತ ಅವರು ಪೂರ್ಣ 45 ತೆಗೆದುಕೊಳ್ಳದಿದ್ರೆ ಒಂದು ವೇಳೆ ಅಹಮದ್ ಪಟೇಲ್ ಅವರಿಗಿಂತ ಬಲವಂತ ಅವರಿಗೆ ಕಮ್ಮಿ ಮತ ಸಿಕ್ಕಿದ್ರು ಕೂಡ, ಯಾಕಂತ ಹೇಳಿದ್ರೆ ಈಗ ಸಹಜವಾಗಿ ಚುನಾವಣೆಯಲ್ಲಿ ಜಾಸ್ತಿ ಯಾರು ಮತ ಪಡಿತಾರೆ ಅವರು ಗೆಲ್ಲುವಂತದ್ದು. ಆದ್ರೆ ಇಲ್ಲಿ ಏನೇ ಅಂತ ಹೇಳಿದ್ರೆ ಇಲ್ಲಿ ಕಟ್ ಆಫ್ ಅನ್ನ ರಾಜ್ಯಸಭೆ ಮೆನ್ಷನ್ ಮಾಡಿರುವ ಏನು ಆಯೋಗ ಮೆನ್ಷನ್ ಮಾಡಿರುವಂತದ್ದು 45 ಇಲ್ಲ 44. ಇದರಲ್ಲಿ ವೇರಿಯೇಷನ್ಸ್ ಅನ್ನ ನಾವು ಗಮನಿಸಬೇಕಾಗತ್ತೆ, ತಗೊಳ್ಳೇಬೇಕು. ಹೀಗಾಗಿ ಒಂದು ಮತ ಜಾಸ್ತಿ ಆದ್ರೂ ಓಕೆ, ಆದ್ರೆ ಒಂದು ಮತ ಕಮ್ಮಿ ಆದ್ರೆ ಖಂಡಿತವಾಗಿ ಅಹಮದ್ ಪಟೇಲ್ ಅವರ ರಾಜಕೀಯ ಜೀವನಕ್ಕೆ ತಾತ್ಕಾಲಿಕ ತೆರೆ. ಬಹುಶಃ ಗುಜರಾತ್ ನಲ್ಲಿ ಏನು ಡಿಸೆಂಬರ್ನಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆ ನಡೀಲಿಕ್ಕಿದೆ. ಆ ಚುನಾವಣೆಯಲ್ಲಿ ಒಂದು ವೇಳೆ ಬಿಜೆಪಿಗೆ ಏನು ಕಾಂಗ್ರೆಸ್ಗೆ ಜಾಸ್ತಿ ಬಹುಮತ ಬಂದರೂ ಕೂಡ ಮತ್ತೆ ಅಹಮದ್ ಪಟೇಲ್ ಅವರನ್ನ ಇನ್ನು 6 ವರ್ಷಗಳವರೆಗೆ ರಾಜ್ಯಸಭೆಗೆ ಕಳುಹಿಸಲಿಕ್ಕೆ ಕಾಂಗ್ರೆಸ್ ಹತ್ರ ಸಾಮರ್ಥ್ಯ ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಏನು ತನ್ನ ಬೇರೆ ಏನೋ ರಾಜ್ಯಸಭೆಗೆ ಕಳುಹಿಸಿಕೊಡ್ಲಿಕ್ಕೆ ಬೇಕಾದಂತಹ ಶಾಸಕರ ಸಂಖ್ಯೆ ಇಳದೇ ಇರುವಂತದ್ದು. ಇದು ಸಹಜವಾಗಿ ಅಹಮದ್ ಪಟೇಲ್ ಅವರಿಗೆ
ಮತ್ತೆ ಅಹಮದ್ ಪಟೇಲ್ಗಿಂತಲೂ ಕೂಡ ಇದನ್ನ ಸೋನಿಯಾ ಗಾಂಧಿ ಅವರ ರಾಜಕೀಯ ಜೀವನದ ಅಗ್ನಿ ಪರೀಕ್ಷೆ ಅಂತೇಳಿ ಪರಿಗಣಿಸಲಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಅಹಮದ್ ಪಟೇಲ್ ಅವರನ್ನ ಮತ್ತೆ ಏನು 2004 ಮತ್ತೆ 2009ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಗಳೇನಿದೆ ಆ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಸರ್ಕಾರ ರಚನೆಯಲ್ಲಿ ಅಹಮದ್ ಪಟೇಲ್ ಒಬ್ಬ ಏನು ರಾಜಕೀಯ ಕಾರ್ಯದರ್ಶಿಯಾಗಿ, ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಿದ್ರು. ಜೊತೆಗೆ ರಾಜೀವ್ ಗಾಂಧಿ ಅವರ ಸಂಸದೀಯ ಕಾರ್ಯದರ್ಶಿಯಾಗಿ ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿ ಕೂಡ ಆಗಿದ್ರು, ರಾಜಕೀಯ ಕಾರ್ಯದರ್ಶಿ. ಹೀಗಾಗಿ ಅಹಮದ್ ಪಟೇಲ್ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಅನಿವಾರ್ಯವಾದಂತಹ ಒಬ್ಬರು ವ್ಯಕ್ತಿ. ಹೀಗಾಗಿ ಕರ್ನಾಟಕ ಕೂಡ ಅತ್ಯಂತ ಆತ್ಮೀಯರು, ಕರ್ನಾಟಕದ ರಾಜಕಾರಣಿಗಳಿಗೆ ಅತ್ಯಂತ ಆತ್ಮೀಯರು ಅಕ್ಷಯ್. ಬಹಳಷ್ಟು ನಾಯಕರುಗಳಿಗೆ ಅವರ ಸ್ಥಾನಮಾನವನ್ನ ಭದ್ರವಾಗಿ ಕೊಡಿಸುವಂತರದ್ದೇ ಅಹಮದ್ ಪಟೇಲ್ ಅವರು. 4 ಬಾರಿ ಗುಜರಾತ್ನಲ್ಲಿ ರಾಜ್ಯಸಭೆ ಆಯ್ಕೆ ಆದಂತವರು, ಈಗ 5ನೇ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಂತ ಅಹಮದ್ ಪಟೇಲ್ ಅವರಿಗೇನೆ ಈ ಕಂಟಕಗಳು ಎದುರಾಗಿತ್ತು. ಆದರೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಚುನಾವಣಾ ಆಯೋಗ ಇನ್ನು ಫಲಿತಾಂಶವನ್ನ ಯಾವುದೇ ರೀತಿ ಆಗಿಲ್ಲ. ಮತ ಎಣಿಕೆ ಕೂಡ ನಡೀತಾ ಇದ್ದಿದ್ರೆ ಮತ ಎಣಿಕೆ ನಂತರ ಫಲಿತಾಂಶ ಗೊತ್ತಾಗುತ್ತೆ. ಸದ್ಯಕ್ಕೆ ಇರುವಂತ ಮಾಹಿತಿಗಳ ಪ್ರಕಾರ ಅಹಮದ್ ಪಟೇಲ್ ಅವರ ಗೆಲುವಿಗೆ ಸಂಭ್ರಮಾಚರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಗೆಲುವು ಖಚಿತ ಅನ್ನೋದನ್ನ ಇಟ್ಕೊಂಡು ಈಗ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಬಿಜೆಪಿಗೆ ತೀವ್ರ ಮುಖಭಂಗ ಆಯಿತು ಅನ್ನೋ ಘೋಷಣೆಗಳನ್ನ ಕೂಗಿ ಈ ರೀತಿಯಾದಂತಹ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ಅಕ್ಷಯ್. ಅರುಣ್, ಈಗ ಇನ್ನೊಂದೀಗ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು ಏನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಳಿನ್ ಕೊಠಾಡಿ ಅಂತೇಳಿ ಅವರು ನಿನ್ನೆ ಅಮಿತ್ ಶಾ ಆಯೋಜನೆ ಮಾಡಿದಂತ ಡಿನ್ನರ್ನಲ್ಲಿ ನಿನ್ನೆ ರಾತ್ರಿ ಭಾಗವಹಿಸಿದ್ರು. ಈಗ ಏನು ರಾಜ್ಯಸಭಾ ಚುನಾವಣೆಗೆ ಮುಂಚೆ ಬಿಜೆಪಿ ಶಾಸಕರ ಡಿನ್ನರ್ ಅನ್ನ ಏನು ಅಮಿತ್ ಶಾ ಅವರು ಆಯೋಜನೆ ಮಾಡಿದ್ರು. ಆ ಡಿನ್ನರ್ನಲ್ಲಿ ಏನು ನಳಿನ್ ಕೊಠಾಡಿಯ ಎನ್ನುವಂತ ಶಾಸಕರು ಜಿಪಿಪಿಯಿಂದ ಆಯ್ಕೆಯಾಗಿ ನಂತರ ಏನು ಬಿಜೆಪಿ ಸೇರಿದಂತ ಶಾಸಕರು ಭಾಗವಹಿಸಿದ್ರು. ಆದ್ರೆ ಈಗ ಅವರು ತಮ್ಮ ಒಂದು ಸೋಷಿಯಲ್ ಎಫ್ಬಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ತಾವು ಬಿಜೆಪಿಗೆ ವೋಟ್ ಮಾಡಿಲ್ಲ ಎನ್ನುವಂಥದ್ದು. ಯಾರಿಗೆ ವೋಟ್ ಮಾಡಿದ್ದೀನಿ ಅಂತ ಹೇಳಲಿಲ್ಲ, ಆದ್ರೆ ಬಿಜೆಪಿಗೆ ವೋಟ್ ಮಾಡಿಲ್ಲ ಎನ್ನುವಂತ ಒಂದು ಹೇಳಿಕೆಯನ್ನು ಈಗ ಅವರು ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದು ಕೂಡ ಬಹುಶಃ ಅಹಮದ್ ಪಟೇಲ್ ಅವರಿಗೆ ಜೀವದಾನ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರ ಹೇಳಿಕೆ ಏನಿದೆ, ಯಾಕಂತ ಹೇಳಿದ್ರೆ ಈ ಶಾಸಕರ ಮೇಲೆ ಅಹಮದ್ ಪಟೇಲ್ ಅವರು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಇವರನ್ನ ಭೇಟಿಯಾಗಿ ಮಾತುಕತೆಯನ್ನ ಅಹಮದ್ ಪಟೇಲ್ ಸ್ವತಃ ಮಾತುಕತೆಯನ್ನ ನಡೆಸಿದ್ರು. ಆದ್ರೆ ಮತ್ತೆ ಕೊಠಾಡಿ ಯಾರಿದ್ದಾರೆ, ಅವರು ವಿಎಚ್ಪಿಯ ಏನು ಅಧ್ಯಕ್ಷ ತೊಗಾಡಿ ಅವರಿಗೆ ತುಂಬಾ ಆತ್ಮೀಯರು. ಹೀಗಾಗಿ ತೊಗಾಡಿಯ ಪ್ರಭಾವವನ್ನು ಬಳಸಿ ಕೊಠಾಡಿ ಅವರನ್ನ ತನ್ನತ್ತ ಏನು ಪಕ್ಷದ ಅಭ್ಯರ್ಥಿ ಪರ ಮತ ಹಾಕಬೇಕು ಎನ್ನುವಂತ ಒಂದು ಒತ್ತಡಕ್ಕೆ ಬಿಜೆಪಿ ಯತ್ನಿಸಿತ್ತು. ಮತ್ತೆ ನಾನು ಮೊದಲೇ ಹೇಳಿದಾಗೆ ನಿನ್ನೆ ಅಮಿತ್ ಶಾ ಆಯೋಜನೆ ಮಾಡಿದಂತ ಡಿನ್ನರ್ನಲ್ಲಿ ಕೊಠಾಡಿಯ ಭಾಗವಹಿಸಿದ್ರು. ಆದ್ರೆ ಈಗ ಅವರು ತಮ್ಮ ಸಾಮಾಜಿಕ ಜಾಲತಾಣ ಎಫ್ಬಿಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ, ತಾವು ಬಿಜೆಪಿಯ ಅಭ್ಯರ್ಥಿಯ ಪರ ಮತ ಹಾಕಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಏನಿದೆ, ಇದು ಬಹುಶಃ ಬಿಜೆಪಿಗೆ ಇನ್ನೊಂದು ಶಾಕ್. ಜೊತೆಗೆ ಅಹಮದ್ ಪಟೇಲ್ ಅವರಿಗೆ ರಿಸಲ್ಟ್ ಅಧಿಕೃತ ಆಗುವವರೆಗೆ ಅದಕ್ಕೆ ಕೇಳ್ತಾ ಇದ್ದೆ ಅಕ್ಷಯ್, ನಾನು ಏನೆಲ್ಲ ಬೆಳವಣಿಗೆಗಳ ನಡೀತಾ ಇದೆ, ಏನಾದ್ರೂ ಈ ಲೆಕ್ಕಾಚಾರಗಳು ಉಲ್ಟಾ ಆಗ್ಬಿಡುತ್ತಾ ಅಂತ. ಕೇವಲ ನಾವು 2 ಮತಗಳ ಹಸಿಂದು ಅಂತ ಹೇಳ್ತಾ ಇದ್ದೀವಿ. ಇನ್ನುಳಿದಂತ ಶಾಸಕರು ಕೂಡ ಕಾಂಗ್ರೆಸ್ ಬದಲಾಗಿ ಬಿಜೆಪಿ ಬದಲಾಗಿ ಕಾಂಗ್ರೆಸ್ಗೆ ಈ ರೀತಿಯಾಗಿ ಹಾಕಿರುವಂತ ಸಾಧ್ಯತೆಗಳು ಕೂಡ ಇದೆಯಾ ಅಂತ. ಬಹುಶಃ ಈಗ ಮುಖ್ಯವಾಗಿ ಆ ಇಬ್ರು ಅಭ್ಯರ್ಥಿಗಳು ಮೊದಲೇ ಹೇಳಿದ ಹಾಗೆ, ಯಾಕಂತ ಹೇಳಿದ್ರೆ ಉಳಿದ 43 ಅಲ್ಲ, ಇಬ್ಬರು ಅಭ್ಯರ್ಥಿಗಳು ತಾವು ಬ್ಯಾಲೆಟ್ ಪೇಪರ್ ನ ತೋರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತು. ತೋರಿಸದೆ ಇಲ್ಲದೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹಾಕಿರುವಂತವ್ರು ಇರಬಹುದಲ್ವಾ? ಖಂಡಿತವಾಗಿಯೂ. ಆದ್ರೆ ಕಾಂಗ್ರೆಸ್ ಕ್ರಾಸ್ ವೋಟಿಂಗ್ ಬಗ್ಗೆ ಕಾಂಗ್ರೆಸ್ಗೆ ಅಧಿಕೃತ ಮಾಹಿತಿ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಬ್ಯಾಲೆಟ್ ಪೇಪರ್ ಅನ್ನ ಚುನಾವಣಾ ಏಜೆಂಟ್ ತೋರಿಸಬೇಕಾಗಿರುವಂತಹ ಒಂದು ನಿಯಮ ಇರೋದ್ರಿಂದಾಗಿ. ಆದ್ರೆ ಕಾಂಗ್ರೆಸ್ಗೆ ಅನುಮಾನ ಇದ್ದಂತದ್ದು ಎನ್ಸಿಪಿ ಬಗ್ಗೆ. ಯಾಕಂತ ಹೇಳಿದ್ರೆ ಎನ್ಸಿಪಿ 2 ಶಾಸಕರನ್ನ ಹೊಂದಿದ್ರು ಕೂಡ ಶರದ್ ಪವಾರ್ ಮತ್ತೆ ಪ್ರಫುಲ್ ಪಟೇಲ್ ಇಬ್ರು ಯಾರಿದ್ದಾರೆ ಅವರು ಬೇರೆ ಬೇರೆಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಫುಲ್ ಪಟೇಲ್ 2 ದಿವಸಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಕಾಂಗ್ರೆಸ್ಗೆ ತುಂಬಾ ಅನಿವಾರ್ಯ ಸಂದರ್ಭಗಳಲ್ಲಿ, ಸಂಕಷ್ಟ ಸಂದರ್ಭಗಳಲ್ಲಿ ಪುಟ್ಟ ಪಕ್ಷಗಳು, ಸಣ್ಣ ಪಕ್ಷಗಳೆಲ್ಲ ನೆನಪಿಗೆ ಬರ್ತವೆ, ನಮ್ಮ ಹತ್ರ ಬರೀ ಇಬ್ರು ಶಾಸಕರು ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಫುಲ್ ಪಟೇಲ್. ಅಂತ ಹೇಳಿದ್ರೆ ಸಹಜವಾಗಿ ಕಾಂಗ್ರೆಸ್ನ ದೆಹಲಿ ನಾಯಕರ ವಿರುದ್ಧ ಇರತಕ್ಕಂತ ಅಸಮಾಧಾನ. ಆದ್ರೆ ಶರದ್ ಪವಾರ್ ಯಾರಿದ್ದಾರೆ ಅವರು ಇಲ್ಲ, ನೀವು ಏನು ಕಾಂಗ್ರೆಸ್ ಪರ ಮತ ಹಾಕಬೇಕೆನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಇಬ್ಬರಲ್ಲಿ ಒಬ್ರು
ನಾವು ಸ್ವತಃ ಕಾಂಗ್ರೆಸ್ಗೆ ಹಾಕಿದ್ದೀವಿ ಅಂತೇಳಿ ಹೇಳಿಕೊಂಡಿದ್ದಾರೆ. ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೂ ಅವ್ರು ಹಾಕಿರ್ತಕ್ಕಂಥ ಮತಕ್ಕೂ ಅಲ್ಲಿ ಸಾಮ್ಯತೆ ಇದೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ಈ ಎರಡು ಮತಗಳೇನಿದೆ, NCP ಮತ್ತೆ JDU ನ ಮತ ಏನಿದೆ, ಇದ್ರ ಮೇಲೆ ಕಾಂಗ್ರೆಸ್ ಒಟ್ಟು 3 ಮತಗಳ ಮೇಲೆ ಕೇಂದ್ರೀಕೃತ. ಈಗ JDU ನ 1, NCP ಯ 2 ಮತಗಳು. ಖಂಡಿತವಾಗಿಯೂ ಈ 3 ಮತಗಳು ಏನ್ ಬೇಕಾದ್ರೂ ಆಟ ಆಡಿಸಬಹುದು. ಇನ್ನುಳಿದಂತ ಮತಗಳು ಆಯಾ ಪಕ್ಷದ ಏಜೆಂಟ್ಗಳಿಗೆ ಗೊತ್ತಿರುತ್ತೆ ಅವ್ರು ಅಲ್ಲಿಗೆ ಹಾಕಿದ್ದಾರೆ ಅನ್ನೋದು. ಅಲ್ವಾ ಅಕ್ಷಯ್? ಈಗ 3 ಮತಗಳಿಂದ ಏನ್ ಬೇಕಾದ್ರೂ ಏರುಪೇರು ಆಗ್ಬೋದು. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಕಟ್ ಆಫ್ ವೋಟ್ಸ್ ಇರೋದ್ರಿಂದಾಗಿ 45 ವೋಟ್ ತೆಗೆದುಕೊಳ್ಳಲೇಬೇಕು. ಈಗ ಎದುರಾಳಿ ಅಭ್ಯರ್ಥಿ ಕಮ್ಮಿ ವೋಟ್ ತೆಗೆದುಕೊಂಡ್ರು ಎನ್ನುವಂತ ಮಾತ್ರಕ್ಕೆ ನೀವು ರಾಜ್ಯಸಭೆಯನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಅಲ್ಲ ಅಕ್ಷಯ್? ಈಗ ಅಮಿತ್ ಶಾ ಅವರಿಗೂ 45 ಬೇಕಾ ಅಥವಾ 44 ಕನ್ಸಿಡರ್ ಮಾಡ್ತಾರ? 45 ಇರುತ್ತೆ. ಸೊ ಸ್ಮೃತಿ ಇರಾನಿ ಅವರಿಗೂ 45. ಬಟ್ ಈ ಒಂದು ಮೂರನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಬಿಜೆಪಿ ಬಯಸ್ತಿರುವಂತದ್ದು ಕಾಂಗ್ರೆಸ್ ಕಡೆಯ ಶಾಸಕರಿಂದ ಕ್ರಾಸ್ ವೋಟಿಂಗ್ ಅನ್ನ. ಆದ್ರೆ ಈಗ ಈ ಮೂರನೇ ಅಭ್ಯರ್ಥಿಗೆ ಮಾತ್ರ 44 ಮತಗಳನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಅದೊಂದೇ ಗೊಂದಲ ಇದ್ದಿದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಇದು ದೆಹಲಿಯಲ್ಲಿ ಅಹಮದ್ ಪಟೇಲ್ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅನ್ನೋದನ್ನ ಭಾವಿಸಿ ಈಗ ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ವಿರುದ್ಧವಾಗಿ ಅವರು ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು ಇದು ದೆಹಲಿಯಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಮತ್ತೊಂದು ಕಡೆ ಗುಜರಾತ್ನಿಂದಲೂ ಕೂಡ ದೃಶ್ಯಾವಳಿಗಳು ಬರ್ತಾ ಇದೆ. ಅಲ್ಲಿಯೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ.